ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಯಾಢ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಶಕ್ತಿರ್ನ ಮಯಿ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಪಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಭಿದಾಸು ಸಾಧ್ಯೇತ್ಯನುಮಾನಮತ್ರ ತೈಃ ಪ್ರಾಯುಜ್ಯತಾಶು ಪ್ರತಿಪಕ್ಷಭೀಷಣಂ ಅಖಂಡ ಯದ್ವ್ಯಕ್ತಮಖಂಡಧೀರಿದಂ ಸಪಕ್ಷದಕ್ಷಃ ಭಣಿನಂ ವಿರಾಳಿವ. ಸ್ವಸ್ತಿಯಸ್ತು. ಅಚ್ಯುತ ಪ್ರೇಕ್ಷತೀರ್ಥರ ಮಿತ್ರರು, ಸನ್ಯಾಸಿಗಳು, ಅವರು ತಮ್ಮ ಶಿಷ್ಯರನ್ನು ಕರೆದುಕೊಂಡು ಬಂದಿದ್ದಾರೆ. ಆ ಶಿಷ್ಯರೆಲ್ಲರೂ ಕೂಡ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಿ ನಾವು ಬಹಳ ಬುದ್ಧಿವಂತರು, ತರ್ಕದ ಬಲದಿಂದ ಏನನ್ನಾದರೂ ಸಾಧಿಸಬಲ್ಲೆವು ಅನ್ನುವಂತಹ ಒಂದು ದುರಹಂಕಾರದಿಂದ ಬಂದು ಆನಂದ ತೀರ್ಥರ ಜೊತೆಗೆ ವಾದವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಿದಾ ಸುಸಾಧ್ಯ, ಭೇದವನ್ನು ಬಹಳ ಸರಳವಾಗಿ ಸಾಧಿಸಿಬಿಡಬಹುದು, ಏನು ತೊಂದರೆ ಇಲ್ಲ ಅದನ್ನು ಸಾಧಿಸಲಿಕ್ಕೆ. ವಿಮತೌ ಭಿನ್ನೌ ನಿಯಮ ನಿಯಾಮಕತ್ವಾತ್ ರಾಜಪುರುಷವತ್ ಅಂತ ಒಂದು ಅನುಮಾನವನ್ನು ಪ್ರಯೋಗ ಮಾಡಿದರು. ಏನೇನೇನೇನು ಬಾಧಕ ಆಗೋದಿಲ್ಲ, ಏನು ತೊಂದರೆ ಇಲ್ಲ, ಈ ಭೇದ ಅಂತನ್ನುವುದು ಸುಲಭ ಸಾಧ್ಯವಾದದ್ದು ಅಂತ ಹೇಳಿದರು. ಆದರೆ ಇದನ್ನು ಆಚಾರ್ಯರು ನಿರಾಕರಣೆ ಮಾಡುತ್ತಾರೆ. ಯಾವ ಆಚಾರ್ಯರ ಸಿದ್ಧಾಂತವನ್ನು ಭೇದ ಸಿದ್ಧಾಂತ ಅಂತ ನಾವು ಕರೀತೇವೆ, ಅಂತಹ ಭೇದವನ್ನು ಪ್ರತಿಪಾದನೆ ಮಾಡುವ ಆಚಾರ್ಯರು ಪರವಾದಿಗಳು ಭೇದವನ್ನು ಹೇಳಿದಾಗಲೂ ಕೂಡ ಇದು ಅಬದ್ಧ, ಇದು ಆಗೋದಿಲ್ಲ ಅಂತ ಹೇಳಿ ಭೇದದ ಅನುಮಾನವನ್ನು ನಿರಾಕರಣೆ ಮಾಡ್ತಾರೆ, ಖಂಡನೆಯನ್ನು ಮಾಡ್ತಾರೆ. ಯಾವುದು ತಮ್ಮ ಸಿದ್ಧಾಂತವಾಗಿದೆ, ಯಾವುದು ತಮಗೆ ಬೇಕಾದದ್ದೋ ಪ್ರಿಯವಾದದ್ದೋ ಅದನ್ನು ನಿರಾಕರಣೆ ಮಾಡುವುದಕ್ಕೆ ಮನಸ್ಸು ಹೇಗೆ ಮಾಡಿದರು? ಈ ವ್ಯಕ್ತಿ ನನಗೆ ಬೇಕು ಅಂತಿದ್ದಾಗ ಇವನಿಗೆ ನಿರಾಕರಣೆ ಮಾಡುವುದಾಗಲಿ ಇವನನ್ನು ದೂರ ಮಾಡುವುದಾಗಲಿ ನಾನು ಮಾಡಲಿಕ್ಕೆ ಬರೋದಿಲ್ಲ. ಭೇದವನ್ನೇ ತಮ್ಮ ಸಿದ್ಧಾಂತದ ಜೀವಾಳ ಅಂತ ಇಟ್ಟುಕೊಂಡ ಆಚಾರ್ಯರು
ಭೇದ ನಿರಾಕರಣೆಯನ್ನು ಮಾಡ್ತಾರೆ. ಭೇದ ನಿರಾಕರಣೆಯನ್ನು ಮಾಡಿ ನೀವು ಭೇದಾನುಮಾನವನ್ನೇನು ಮಾಡಿದ್ದೀರಿ ಇದು ಸರಿ ಇಲ್ಲ ಅಂದ್ರು. ಯಾಕೆ? ಅವರು ಹೇಗೆ ಹೇಳಿದ್ರು ಭೇದಾನುಮಾನವನ್ನ? ಈ ಜೀವಬ್ರಹ್ಮರಿಬ್ಬರು ಇದ್ದಾರಲ್ಲ, ಅವರಿಬ್ಬರು ಭಿನ್ನರು. ಜೀವ ಬೇರೆ, ಪರಮಾತ್ಮ ಬೇರೆ. ಯಾಕೆ ಅಂದರೆ ಒಬ್ಬ ನಿಯಾಮಕ, ಇನ್ನೊಬ್ಬ ನಿಯಮ್ಯ. ಒಬ್ಬನೂ ನಿಯಮನ ಮಾಡ್ತಾನೆ, ಇನ್ನೊಬ್ಬನೂ ನಿಯಮನವನ್ನು ಮಾಡಿಸಿಕೊಳ್ಳುತ್ತಾನೆ. ಅಂದ ಮೇಲೆ ಅವರಿಬ್ಬರು ಒಂದಾಗ್ಲಿಕ್ಕೆ ಹೇಗೆ ಸಾಧ್ಯ? ಅಂದ ಭಿನ್ನ ಅಂತ ಹೇಳಿ ಅದಕ್ಕೆ ಪ್ರಶ್ನೆಯನ್ನು ಕೇಳಿದ್ರು ಆಚಾರ್ಯರು. ಬಹಳ ಸಂತೋಷ ಇಲ್ಲ ಅಂದಿಲ್ಲ. ಇದೇನು ಭಿನ್ನ ಅಂತ ಹೇಳಿದ್ದೀರಿ, ಯಾವುದನ್ನು ಭಿನ್ನ ಅಂತ ಹೇಳಿದಿರಿ? ಜೀವನು ಪರಮಾತ್ಮನಿಂದ ಭಿನ್ನ, ಪರಮಾತ್ಮನು ಜೀವನಿಂದ ಭಿನ್ನ ಅಂತೇನು ಹೇಳ್ತಾ ಇದ್ದೀರಿ? ಈ ಭೇದಕ್ಕೂ ಆ ಜೀವನಿಗೂ ಮಧ್ಯದಲ್ಲಿ ಏನು ಸಂಬಂಧ ಇದೆ ಅಂತ ಹೇಳ್ರಿ. ಯಾಕೆ ಅಂದರೆ ಈಗ ನೀವು ಹೇಳುವಾಗ ಜೀವರಿಗೂ ಪರಮಾತ್ಮನಿಗೂ ಮಧ್ಯದಲ್ಲಿ ಭೇದ ಅಂತ ಒಂದಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದರೆ ಈ ಭೇದಕ್ಕೂ ಆ ಜೀವನಿಗೂ ಅಥವಾ ಈ ಭೇದಕ್ಕೂ ಆ ಪರಮಾತ್ಮನಿಗೂ ಏನು ಸಂಬಂಧ ಇದೆ ಅಂತ ಹೇಳ್ರಿ. ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ, ಇವರಿಬ್ಬರ ಮಧ್ಯದಲ್ಲಿ ಭೇದ ಇದೆ ಅಂತ ಅಂದ್ವಿ ನಾವು. ಅಂದಾಗ ಹಾಗಾದ್ರೆ ಇವನಿಗೂ ಆ ಭೇದಕ್ಕೂ ಏನು ಸಂಬಂಧ? ಭೇದ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ಭೇದಕ್ಕೆ ಆ ವ್ಯಕ್ತಿಗೆ ಏನು ಸಂಬಂಧ ಇದೆ ಹೇಳ್ರಿ. ಏನು ಸಂಬಂಧ? ಮೂರು ರೀತಿಯಿಂದ ಹೇಳಬಹುದು. ಏನು ಹೇಳಬಹುದು ಅಂದರೆ, ಆ ಭೇದಕ್ಕೂ ಈ ವ್ಯಕ್ತಿಯ ಮಧ್ಯದಲ್ಲೂ ಭೇದ ಇದೆ ಅಂತಾದರೂ ಹೇಳಬಹುದು, ಇಲ್ಲ ಆ ವ್ಯಕ್ತಿಗೂ ಈ ಭೇದಕ್ಕೂ ಅಭೇದ ಇದೆ ಅಂತ ಹೇಳಬಹುದು, ಇಲ್ಲ ಈ ವ್ಯಕ್ತಿಗೂ ಆ ಭೇದಕ್ಕೂ ಭೇದಾಭೇದವಿದೆ ಅಂತಾದರೂ ಹೇಳಬಹುದು. ಮೂರು ಕಲ್ಪಗಳನ್ನು ಮಾಡ್ಲಿಕ್ಕೆ ಬರ್ತದೆ. ಮೂರು ಬಿಟ್ಟು ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಇದಕ್ಕಿಂತ ಹೆಚ್ಚಿನ ವಿಕಲ್ಪಗಳನ್ನು ಹೇಗೆ ಮಾಡಬೇಕು? ಒಂದು ಭೇದ ಪಕ್ಷ, ಇಲ್ಲ ಅಭೇದ, ಇಲ್ಲ ಭೇದಾಭೇದ. ಹೀಗೆ ಅರ್ಥ ಮಾಡಿಕೊಳ್ಳ್ರಿ. ಇಲ್ಲೊಬ್ಬ ಜೀವ ಇದ್ದಾನೆ, ಇಲ್ಲೊಂದು ಭೇದ ಅಂತ ಒಂದು ಕಲ್ಲಿದೆ ಅಂತ ಇಟ್ಕೊಳ್ರಿ. ಸುಮ್ಮನೆ ಒಂದು ಗುಂಡು ಕಲ್ಲಿದೆ ಅಂತ ಇಟ್ಕೊಳ್ರಿ. ಯಾಕೆಂದ್ರೆ ಭೇದ ಎಂಬುದು ಧರ್ಮ, ಅದು ವ್ಯಕ್ತಿಗತವಾಗಿ ಕಾಣಿಸೋದಿಲ್ಲ, ಬೌದ್ಧಿಕವಾಗಿರಬೇಕಾದದ್ದು. ನಮಗೇನದು ಕಣ್ಣಿಗೆ ಕಾಣಿಸೋದಿಲ್ಲ ಆ ವಸ್ತು. ಹಾಗಾಗಿ ಭೇದ ಎಂಬ ಇಲ್ಲೊಂದು ಕಲ್ಲಿದೆ, ಇಲ್ಲೊಬ್ಬ ಜೀವ ಇದ್ದಾನೆ. ಇವರಿಬ್ಬರ ಮಧ್ಯದಲ್ಲಿ ಏನು ಸಂಬಂಧ ಇದೆ? ಇವರಿಬ್ಬರು ಭಿನ್ನರು ಅಂತೀರೋ, ಇವರಿಬ್ಬರು ಅಭಿನ್ನರು ಅಂತೀರೋ, ಅಥವಾ ಇವರಿಬ್ಬರು ಭಿನ್ನಾಭಿನ್ನರು ಅಂತ ಅಂತೀರೋ? ಶ್ರೀಮದಾಚಾರ್ಯ ಪ್ರಶ್ನೆ. ಏನ್ರಿ ತುಂಬ ಸರಳ ಅಂದ ಅವನು. ಏನಂತ ಹೇಳು ಅಂದ್ರು. ಏನಿಲ್ಲ, ಈ ಜೀವನಿಗೂ ಈ ಭೇದಕ್ಕೂ ಮಧ್ಯದಲ್ಲೊಂದು ಭೇದ ಇದೆ ಅಂತ ಹೇಳ್ತೀನಿ. ಹೇಗೆ ಜೀವಬ್ರಹ್ಮರ ಮಧ್ಯದಲ್ಲಿ ಭೇದ ಇದೆಯೋ ಹಾಗೆ ಭೇದ ಮತ್ತು ಜೀವರ ಮಧ್ಯದಲ್ಲೂ ಒಂದು ಭೇದವನ್ನೇ ಹೇಳ್ತೀನಿ ಅಂತಂದ್ರೆ ಆಚಾರ್ಯರ ಮುಂದಿನ ಪ್ರಶ್ನೆ, ಆ ಭೇದಕ್ಕೂ ಈ ಭೇದಕ್ಕೂ ಮಧ್ಯದಲ್ಲಿ ಏನು ಸಂಬಂಧ ಇದೆ? ಅಥವಾ ಈ ಭೇದಕ್ಕೂ ಆ ಜೀವನ ಮಧ್ಯದಲ್ಲಿ ಏನು ಸಂಬಂಧ ಇದೆ? ಅಲ್ಲೂ ಭೇದ ಅಂತ ಹೇಳ್ತೀರಾ, ಅಭೇದ ಅಂತ ಹೇಳ್ತೀರಾ, ಭೇದಾಭೇದ ಅಂತ ಹೇಳ್ತೀರಾ ಹೇಳ್ರಿ ಎಂದ್ರು. ಅಲ್ಲೂ ಭೇದ ಅಂತ ಹೇಳ್ತೀನಿ ಅಂತಂದ್ರೆ ಸರಿ, ಒಂದನೇ ಭೇದಕ್ಕೂ ಜೀವನಿಗೂ ಮಧ್ಯದಲ್ಲಿ ಭೇದ ಇದೆ. ಆ ಎರಡನೇ ಭೇದ ಏನಿದೆ ಅದಕ್ಕೂ ಈ ಜೀವನಿಗೂ ಈ ಭೇದಕ್ಕೂ ಏನು ಸಂಬಂಧ ಇದೆ? ಅಲ್ಲೂ ಭೇದ ಇದೆ. ಸರಿ, ಆ ಮೂರನೇ ಭೇದಕ್ಕೂ ಎರಡನೇ ಭೇದಕ್ಕೂ ಏನು ಸಂಬಂಧ ಇದೆ ಅಂದ್ರೆ ಅಲ್ಲೂ ಭೇದ ಇದೆ ಅಂತ ಹೇಳಿದ್ರೆ ಇದಕ್ಕೆ ಸಂಸ್ಕೃತದಲ್ಲಿ ಅನವಸ್ಥಾ ದೋಷ ಅಂತ ಕರೀತಾರೆ. ಮುಗಿಯೋದೇ ಇಲ್ಲ. ಏಕ್ ಯಾರ ಕಾರಣ? ಬಿ, ಬಿ ಯಾರ ಕಾರಣ? ಸಿ, ಸಿ ಯಾರ ಕಾರಣ? ಡಿ, ಡಿ ಯಾರ ಕಾರಣ? ಇ ಯಾರ ಕಾರಣ? ಇ ಎಂದು ಮುಗಿಬೇಕಿದು. ಎಫ್ ಮುಗಿಯಂಗೆ ನೀವು ಹಿಂಗೆ ಹೋಗ್ತಾ ಇರಬೇಕು. ಇದನ್ನ ಅನವಸ್ಥಾ ಪರಂಪರೆ ಅಂತ ಕರೀತಾರೆ. ಬಿಟ್ಟುಕೊಂಡ್ರೆ ಅನವಸ್ಥಾ ಪರಂಪರೆ ಏನ್ ಕರೀತಾರೆ? ಏಕ್ ಬಿ, ಬಿಕ್ ಸಿ, ಸಿಕ್ ಡಿ, ಡಿಕ್ ಇ, ಎಫ್ ಅನ್ಕೋತ ಹೋದ್ರಿ ಅಂದ್ರೆ ಇದು ಅನವಸ್ಥಾ ಪರಂಪರ. ಇಲ್ಲ, ಅನ್ಯೋನ್ಯಾಶ್ರಯ ಇದೆ ರೀ. ಅನ್ಯೋನ್ಯಾಶ್ರಯ ಹೆಂಗಿರ್ತದೆ ಅಂದ್ರೆ ಏಕ್ ಯಾರ ಕಾರಣ? ಬಿ, ಬಿಕ್ ಯಾರ ಕಾರಣ? ಎ. ಅನ್ಯೋನ್ಯಾಶ್ರಯ ಇದು. ಎ ಹೆಂಗ್ ಬಂತು ಅಂದ್ರೆ ಬಿ ಇಂದ ಬಂತು ಅಂತ, ಬಿ ಹೆಂಗ್ ಬಂತು ಅಂದ್ರೆ ಎ ಇಂದ ಬಂತು ಅಂತ. ಅದಕ್ಕೇನ್ ಕರೀತಾರೆ? ಅನ್ಯೋನ್ಯಾಶ್ರಯ ಅಂತ ಕರೀತಾರೆ. ಇದು ಅನ್ಯೋನ್ಯಾಶ್ರಯ. ಎರಡು ಪರಸ್ಪರ ಕಾರಣಗಳಾಗಿದ್ರೆ ಅನ್ಯೋನ್ಯಾಶ್ರಯಗಳು. ಒಂದಕ್ಕೊಂದು ಮುಂದಿಂದ ಆಗ್ತಾ ಹೋಗಿದ್ರೆ ಅದಕ್ಕೆ ಅನವಸ್ಥ. ಚಕ್ರಕ ಅಂತ ಒಂದಿದೆ. ಏಕ ಬಿ ಕಾರಣ, ಬಿಕ್ ಸಿ ಕಾರಣ, ಸಿಕ್ ಎ ಕಾರಣ, ಏಕ್ ಮತ್ ಬಿ ಕಾರಣ, ಬಿಕ್ ಸಿ ಕಾರಣ ಅಂದ್ರೆ ಚಕ್ರಕ. ಇದೆ ಸಂಸ್ಕೃತದಲ್ಲಿ ಇದನ್ನೇನು ಕರೆದಿದ್ದಾರೆ ಅಂದ್ರೆ ಇದಕ್ಕೆ ಚಕ್ರಕ ಅಂತ ಕರೀತಾರೆ. ಅಂದೇಲೆ
ಎ ಬಿ ಸಿ 3 ಮಂದಿ ಇದ್ದಾರೆ. 3 ಮಂದಿಯೊಳಗ ಸುತ್ತತಿತ್ತು ಅನ್ನೋದು ಚಕ್ರಕ, ಇಬ್ಬರೊಳಗ ತಿರುಗುತ್ತಿತ್ತು ಅನ್ನೋದು ಅನ್ಯೋನ್ಯಾಶ್ರಯ, ಹಿಂಗ ಪರಂಪರಾ ಹೋಗ್ತಿತ್ತು ಅನ್ನೋದು ಅನವಸ್ಥ. ಏಕ್ ಯಾರ ಕಾರಣ ಅಂತ ಕೇಳಂತ, ಏನಾರು ಯಾಚಾರ ಅಂತವ, ಇದಕ್ಕೆ ಆತ್ಮಾಶ್ರಯ ಅಂತ ಕರೀತಾರೆ. ಏಕ್ ಯಾರ ಕಾರಣ ಅಂದ್ರೆ ನಿನಗ್ಯಾರು ಹಡದಾರ ಅಂತ ಕೇಳ, ನಾನು ಯಾಚಾರ ಅಂತವ ಅರ್ಥ ಆತಂಗಾರ. ಆತ್ಮಾಶ್ರಯ, ನಿನ್ನಿಂದ ಹುಟ್ಟಿದ್ದಿ ಅಂತ ಹೇಳ್ಕೊಂಡಿ ಅಂದ್ರೆ ಆತ್ಮಾಶ್ರಯ. ಶಾಸ್ತ್ರದಲ್ಲಿ ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಕ, ಅನವಸ್ಥ ಎಂಬುವಂತಹ ದೋಷಗಳುಂಟು. ನಮಗೆ ತಿಳಿಯೋ ಹಂಗೆ ಹೇಳಿದ್ದೀನಿ ಇದನ್ನು, ಅಂದ್ರೆ ಬೇಗನೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡು. ಇನ್ ಮುಂದೆ ನೀವು ನೆನಪಿಟ್ಕೋಬೇಕಾದ್ರೆ ಆತ್ಮಾಶ್ರಯ ಹೇಳಿಕತಾರ ಅಂದ್ರೆ ಏ ಕಾರಣ ಅಂದ್ರೆ ಆತ್ಮಾಶ್ರಯ ಅಂತ ಅರ್ಥ. ನನ್ನ ಭುಜದ ಮೇಲೆ ನಾನೇ ಹತ್ತು ನಿಂತು ನೋಡ್ತೀನಿ ಅಂದ್ರೆ ಆತ್ಮಾಶ್ರಯ. ಅದಕ್ಕೆ ಇನ್ನೊಬ್ರು ಭುಜದ ಮೇಲೆ ಹತ್ತು ನಿಂತು ನೋಡಬಹುದು, ನಮ್ಮ ಭುಜದ ಮೇಲೆ ನಾವು ಹತ್ತು ನಿಂತು ನೋಡ್ಲಿಕ್ಕೆ ಬರಂಗಿಲ್ರಿ. ಜಾತ್ರೆ ಹೆಂಗ್ ನೋಡಿದ್ರಿ? ಭುಜದ ಮೇಲೆ ನಿಂತಿದ್ದೆ. ಯಾರು ಭುಜದ ಮೇಲೆ? ನನ್ನ ಭುಜದ ಮೇಲೆ. ಆತ್ಮಾಶ್ರಯ ಅಂತ ಅರ್ಥ ಅದಕ್ಕೆ. ಇನ್ನು ಅನ್ಯೋನ್ಯಾಶ್ರಯ ಅಂದ್ರೆ ಏಕ್ ಬಿ ಬೀಕ್ ಎ, ಇದು ಅನ್ಯೋನ್ಯಾಶ್ರಯ. ಚಕ್ರಕ ಏಕ್ ಬಿ ಬೀಕ್ ಸಿ, ಸಿಕ್ ಮತ್ ಎ ಅಂದ್ರೆ ಇದ್ರೆ ಇದು ಚಕ್ರಕ. ಅನವಸ್ಥ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಮುಂದೆ ಹೋಗ್ತಿದ್ರೆ ಅನವಸ್ಥ ಅಂತ ಹೇಳ್ತಾರೆ. ಇಲ್ಲಿ ಹೇಳಿದ್ರು ಜೀವನಿಗೂ ಭೇದಕ್ಕೂ ಮಧ್ಯದಲ್ಲಿ ಭೇದ ಇದೆ ಅಂತಂದ್ರೆ ಅನವಸ್ಥಾ ದೋಷ ಬರ್ತದೆ. ಯಾಕೆ? ಆ ಭೇದಕ್ಕೂ ಈ ಭೇದಕ್ಕೂ ಏನು ಸಂಬಂಧ ಅಂದ್ರೆ ಮತ್ತೊಂದು ಭೇದ. ಸರಿ, 3ನೇ ಭೇದಕ್ಕೂ 2ನೇ ಭೇದಕ್ಕೂ ಮಧ್ಯದಲ್ಲಿ ಭೇದವೋ ಅಭೇದವೋ ಭೇದಾಭೇದವೋ ಅಂದ್ರೆ ಮತ್ತೆ ಭೇದ ಅಂತಂದ್ರೆ ಅನವಸ್ಥಾ. ಆಚಾರ್ಯರು ಖಂಡಿಸಿದ್ರು. ಇಲ್ರಿ, ನಾವು ಭೇದ ಅನ್ನಂಗೆ ಇಲ್ಲ, ಮತ್ತೇನಂತೆ ಅಭೇದ ಅಂತ ಹೇಳ್ತೀನಿ. ಓಹೋ, ಹಾಗಾದ್ರೆ ಜೀವಬ್ರಹ್ಮರ ಮಧ್ಯದಲ್ಲಿರುವಂತಹ ಭೇದಕ್ಕೂ ಜೀವರಿಗೂ ಬ್ರಹ್ಮನಿಗೂ ಅಭೇದವನ್ನು ಹೇಳ್ತೀವಿ ಅಂತಾದರೆ ಆಗ 2 ಹೇಳೋ ಅವಶ್ಯಕತೆ ಇಲ್ಲ. 2 ಇಲ್ಲ. ಯಾಕೆ ಅಂದ್ರೆ ಜೀವನಲ್ಲಿ ಇದ್ದ ಭೇದದ ಜೊತೆಗೂ ಜೀವನಿಗೂ ಅಭೇದವೇ ಇದೆ, ಬ್ರಹ್ಮನಲ್ಲಿ ಇರುವಂತಹ ಭೇದದ ಜೊತೆಗೂ ಬ್ರಹ್ಮನಿಗೂ ಅಭೇದವೇ ಇದೆ ಅಂತಂದ ಮೇಲೆ ಭೇದವೇ ಸಿದ್ಧ ಆಗಲಿಲ್ಲ, ಅಭೇದವೇ ಸಿದ್ಧ ಆಗ್ಬಿಡ್ತು. ಯಾಕೆ? ಜೀವನಲ್ಲಿದ್ದ ಭೇದಕ್ಕೂ ಜೀವನಿಗೂ ಏನು ಸಂಬಂಧ? ಅಭೇದ. ಅಂದಮೇಲೆ ಜೀವ ಭೇದಗಳು ಅಭಿನ್ನವಾದವು, ಬೇರೆ ಆಗ್ಲೇ ಇಲ್ವಲ್ಲ, ಅಂದಮೇಲೆ ಭೇದ ಸಿದ್ಧ ಆಗಲಿಲ್ಲ. ಇಲ್ಲಾಚಾರ ನಾವೇನ್ ಮಾಡ್ತೀವಿ ಅಂದ್ರೆ ಭೇದಾಭೇದಗಳನ್ನೇ ಹೇಳ್ತೀವಿ. ಅಂದ್ರೆ ಜೀವನಿಗೂ ಭೇದಕ್ಕೂ ಏನ್ ಸಂಬಂಧ ಅಂದ್ರೆ ಭೇದ ಮತ್ತು ಅಭೇದ ಹೇಳ್ತೀವಿ ಅಂದ್ರೆ ಇದು ವ್ಯಾಹತಿ, ತನ್ನ ಮಾತಿಗೆ ತಾನೇ ವಿರುದ್ಧ ಹೇಳೋದು. ಯಾಕೆ ಅಂತಂದ್ರೆ ಒಂದು ವಸ್ತು ಭಿನ್ನವೂ ಅಭಿನ್ನವೂ ಎರಡೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಶುದ್ಧವೂ ಆಗಿದೆ, ಇದು ಅಶುದ್ಧವೂ ಆಗಿದೆ ಅಂತ ಹೇಳಿಕ್ ಬರೋದಿಲ್ಲ. ಒಂದ ಶುದ್ಧವಾಗಿದೆ ಅಂತ ಹೇಳಬೇಕು, ಇಲ್ಲ ಅಶುದ್ಧವಾಗಿದೆ ಅಂತ ಹೇಳಬೇಕು. ಅದನ್ನು ಬಿಟ್ಟು ಒಂದು ವಸ್ತು ಶುದ್ಧವೂ ಹೌದು ಅಶುದ್ಧವೂ ಹೌದು ಅಂತ ಅನ್ನುವುದು ಇದು ವ್ಯಾವಹಾರಿಕವಾಗಿ ಸರಿ ಕೊಡೋದಿಲ್ಲ. ಅದನ್ನು ಹೇಳಿ ಆಚಾರ್ಯರು ಅನೇಕ ಕಾರಣದಿಂದ ನಿರಾಕರಣೆ ಮಾಡ್ತಾರೆ. ಭಿದಾ ಸುಸಾಧ್ಯೇತ್ಯನುಮಾನ ಮತ್ರತೈಹಿ ಪ್ರಾಯುಜ್ಯತಾಶು ಪ್ರತಿಪಕ್ಷ ಭೀಷಣಂ ಅಖಂಡ ಯದ್ವ್ಯಕ್ತಮಖಂಡ ಧೀರಿದಂ ಸಪಕ್ಷ ದಕ್ಷ ಫಡಿನಂ ವಿರಾಡಿವ. ಇದು ಹೇಗಿತ್ತು ಖಂಡನೆ ಮಾಡಿದ್ದು ಅಂತ ಕೇಳಿದ್ರೆ, ಸಹ ಪಕ್ಷದಕ್ಷ, ಮಹಾ ಸಮರ್ಥನಾಗಿರುವಂತಹ ಗರುಡ, ಫಣಿನಂ, ಈ ಹಾವನ್ನ ತುಂಡು ಮಾಡುವಂತೆ ಕತ್ತರಿಸುವಂತೆ, ಸಪಕ್ಷ ದಕ್ಷ ಫಣಿನಂ ವಿರಾಡಿವ. ಗರುಡ ಹೇಗೆ ಹಾವನ್ನ ಕತ್ತರಿಸಿ ಹಾಕ್ತಾನಲ್ಲ, ಹಾಗೆ ಆಚಾರ್ಯರು ಅವರು ಮಾಡಿರುವಂತಹ ಅನುಮಾನವನ್ನ ಖಂಡಿಸಿ ಹಾಕಿದ್ದಾರೆ. ಸ್ವಲ್ಪ ಶಾಸ್ತ್ರೀಯ ಪ್ರಕ್ರಿಯೆ, 1-2 ಲೈನುಗಳಲ್ಲಿ ಮಾತ್ರ ಹೇಳಿದ್ದೇನೆ. ಇಷ್ಟನ್ನೇ ತಿಳಿಬೇಡ್ರಿ, ಇನ್ನೂ ಇದಕ್ಕೆ ವಿಶೇಷವಾದ ವ್ಯಾಖ್ಯಾನ ಉಂಟು. ಪಾಠವನ್ನ ಹೇಳುವಾಗ ಅದನ್ನು ವಿಚಾರ ಮಾಡೋಣವಂತೆ. ಇದಾದ ಮೇಲೆ ಅವರೇನ್ ಮಾಡಿದರು ಅಂದ್ರೆ, ಭೇದ ಸುಲಭ ಸಾಧ್ಯ ಅಲ್ಲ, ಹಾಗಿದ್ರೆ ಏನ್ ಮಾಡ್ತೀವಿ ಅಂದ್ರೆ ಇನ್ನೊಂದು ರೀತಿಯಿಂದ ಅನುಮಾನ ಮಾಡ್ತೀವಿ. ಯಾವುದು? ಜಗತ್ತಿನ ಸುಳ್ಳು ಅಂತ ಹೇಳ್ತೀವಿ, ಜಗತ್ತಿಗೆ ಮಿಥ್ಯಾತ್ವವನ್ನು ಸಾಧನೆ ಮಾಡ್ತೀವಿ. ವಿಮತಂ ಮಿಥ್ಯಾ ದೃಶ್ಯತ್ವ, ಇದು ಬಹಳ ದೊಡ್ಡ ಟ್ರಂಪ್ ಕಾರ್ಡ್ರಿ ಅವರಲ್ಲಿರೋದು. ಇದನ್ನು ಇಡೀದನ್ನ ಮಿಥ್ಯಾತ್ವ ಅನುಮಾನ ಖಂಡನ ಅಂತ ಕರೀತಾರೆ. ಜಗತ್ತು ಸುಳ್ಳಾಗಿದೆ, ಯಾಕೆಂದರೆ ಕಣ್ಣಿಗೆ ಕಾಣಿಸ್ತದೆ. ಅದ್ಭುತ ಅಲ್ಲ ಇದು ಲಾಜಿಕ್ಕು ಅಲ್ರಿ? ಯಾರಾದ್ರೂ ಹಿಂಗೆ ಹೇಳ್ತಾರೆ, ಜಗತ್ತು ಕಣ್ಣಿಗೆ ಕಾಣಿಸ್ತದೆ ಆದ್ರಿಂದ ಸತ್ಯ ಅಂತ ಹೇಳಬೇಕು. ಅವರು ಹೇಳಿದ್ದು ಜಗತ್ತು ಕಣ್ಣಿಗೆ ಕಾಣಿಸ್ತದೆ ಆದ್ರಿಂದ ಇದು ಸುಳ್ಳು. ಯಾಕೆ? ಅವರು ದೃಷ್ಟಾಂತ ಕೊಟ್ಟಿದ್ದಾರೆ. ಶುಕ್ತಿರಜತವತ್, ಚಿಪ್ಪು ನೋಡ್ತೀವಿ, ಅಲ್ಲಿ ಬೆಳ್ಳಿ ಇರೋದಿಲ್ಲ, ಅದು ಬೆಳ್ಳಿ ಕಾಣಿಸ್ತದೆ ಇರೋದಿಲ್ಲ, ಅದರಿಂದ ಕಣ್ಣಿಗೆ ಕಂಡದ್ದು ಸುಳ್ಳು, ಕಣ್ಣಿಗೆ ಕಾಣಿಸ್ತೇ ಇರೋದು ಮಾತ್ರ ಸತ್ಯ ಅಂತ ಅವರು ಸಿದ್ಧಾಂತ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರು.
ಅದನ್ನು ಆಚಾರ್ಯ ನಿರಾಕರಣೆ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಅಥಾಪಿ ಮಿಥ್ಯಾ ವಿಮತಂ ಮತತ್ವತೋ ವಿವಾದ ನಿರ್ಮುಕ್ತ್ಯವದಿತ್ಯವಾದಿತೈಃ ಅನೇನ ಸತ್ಯಂ ವಿಮತಂ ಮತತ್ವತೋ ಯಥಾ ಘಟಾದೀತ್ಯನುಮಾನ್ಯಗಧ್ಯತೆ. ಅಥಾಪಿ ವಿಮತಂ ಮಿಥ್ಯಾ ಮತತ್ವತಃ. ಮತತ್ವತಃ ಅಂದ್ರೆ ದೃಶ್ಯತ್ವಾತ್ ಅಂತ ಅರ್ಥ. ಕಣ್ಣಿಗೆ ಕಾಣಿಸ್ತದೆ ಜಗತ್ತು, ಆದ್ದರಿಂದ ಸುಳ್ಳಾಗಿದೆ ಅಂತ ಹೇಳಿದರು. ಇದು ಅರ್ಥ ಮಾಡಿಕೊಳ್ಳ್ರಿ. ಇವೆಲ್ಲ ಹಿಂಗೆ ದುರ್ವಾದಗಳು ಬಂದದ್ದಕ್ಕಾಗಿಯೇನೆ ಆಚಾರ್ಯರು ಅವತಾರ ಮಾಡಿ ಈ ದುರ್ವಾದಗಳನ್ನೆಲ್ಲವನ್ನ ಖಂಡನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನಾವು ಇದನ್ನು ಹೀಗೇ ತಿಳಿದುಕೊಂಡ್ವಿ ಅಂತ ಇಟ್ಕೊಳ್ರಿ, ನಮಗೇನು ಅನಿಸ್ತದೆ? ಹೌದಲ್ಲ ಅನಿಸ್ತದೆ. ಚಿಪ್ಪು ನೋಡ್ತೀವಿ, ಅಲ್ಲಿ ಬೆಳ್ಳಿ ಕಾಣಿಸ್ತದೆ, ಇದಂ ರಜತಂ ಅಂತ ಬೆಳ್ಳಿ ಕಾಣಿಸ್ತದೆ, ಆದ್ರೆ ಅದು ಇರೋದಿಲ್ಲ. ಕತ್ತಲೆಯಲ್ಲಿ ಹಗ್ಗವನ್ನ ತುಳಿದು ಬಿಟ್ಟಿದ್ದೇವೆ, ಹಾವು ಅಂತ ಅನಿಸಿಬಿಟ್ಟಿದೆ, ಹಾವಿಲ್ಲ ಅಲ್ಲಿ. ನಿನ್ನ ಅನುಭವಕ್ಕೆ ಬಂದಿರುವಂತಹ ಹಾವು ಇಲ್ಲ ಅಂದಮೇಲೆ ಈ ಜಗತ್ತು ನಿನ್ನ ಅನುಭವಕ್ಕೆ ಬರ್ತಾ ಇದೆ ಅಂದ್ರೆ ಆ ಜಗತ್ತು ಇಲ್ಲ. ಯಾಕೆ ಅಂದ್ರೆ ಇಲ್ಲದೇ ಇದ್ದದ್ದು ಮಾತ್ರ ನಿನ್ನ ಅನುಭವಕ್ಕೆ ಬರ್ತದೆ, ಇದ್ದದ್ದು ಬರೋದೇ ಇಲ್ಲ. ಇದವರು ವಾಕ್ಯಾರ್ಥ. ಗಿಡದಾಗಿನ ಮಂಗ್ಯ ಕೈ ಬಿಡ್ತಾವ್ರಿ ಅಂತ ಕೇಳಿದ್ರೆ ವಾಕ್ಯಾರ್ಥಗಳನ್ನ. ಮಂಗ್ಯ ಗಿಡದಾಗಿನ ಕೈ ಬಿಡ್ತಾವ. ಯಾಕಂದ್ರೆ ಇಷ್ಟು ಅಪಥ ಹೇಳೋರು ಇನ್ಯಾರ ಜಗತ್ತಿನ ಇಲ್ಲೇ ಇಲ್ಲ. ಇದನ್ನೂ ಖಂಡನೆ ಮಾಡಿದ್ರು ಆಚಾರ್ಯ. ಹೌದಾ, ಜಗತ್ತು ಸತ್ಯವಾಗಿದೆ ಯಾಕೆ ಅಂದ್ರೆ ಕಣ್ಣಿಗೆ ಕಂಡದ್ದರಿಂದ. ಅದೇ ಹೇತು, ಬೇರೆ ಹೇತು ಹೇಳಲೇ ಇಲ್ಲ ಆಚಾರ್ಯರು. ಜಗತ್ತು ಸತ್ಯವಾಗಿದೆ ಯಾಕೆ ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇದ್ರಿಂದ. ಹೇಗೆಂದರೆ ಗಡಿಗೆಯಂತೆ, ಬಟ್ಟೆಯಂತೆ. ಗಡಿಗೆಯನ್ನು ನೋಡ್ತಿ, ಸತ್ಯವಾಗ್ಯದ. ಬಟ್ಟೆಯನ್ನು ಉಟ್ಕೊಳ್ತಿ, ಸತ್ಯವಾಗ್ಯದ. ಒಂದು ವೇಳೆ ಸುಳ್ಳಾಗಿದ್ರೆ ಬಟ್ಟೆಯನ್ನು ಉಟ್ಕೊಳ್ಳಿಕ್ ಬರ್ತಿದ್ದಿಲ್ಲ. ಗಡಿಗೆ ಸುಳ್ಳಾಗಿದ್ರೆ ಅದರಿಂದ ನೀರು ತರ್ಲಿಕ್ಕೆ ಬರ್ತಿದ್ದಿಲ್ಲ. ಅಂದಮೇಲೆ ನೀರು ತರ್ತೀಯ, ಬಟ್ಟೆಯನ್ನು ಉಟ್ಟುಕೊಳ್ತೀಯ, ನಿನ್ನ ಕಣ್ಣಿಗೆ ಕಂಡಿದೆ ಬಟ್ಟೆ ಮತ್ತು ಘಟಗಳು, ಅಂದಮೇಲೆ ಇದನ್ನು ಸುಳ್ಳು ಅಂತ ಹಾಗಂತೀಯಪ್ಪ. ಅದರಿಂದ ಜಗತ್ತು ಸತ್ಯವಾಗಿದೆ, ಕಣ್ಣಿಗೆ ಕಾಣಿಸ್ತಾ ಇದ್ದದ್ದರಿಂದ ಅಂತದೇ ಅನುಮಾನವನ್ನು ಮಾಡಿದ್ರು. ಆವಾಗ ಅವರಂತಾರೆ, ಸ್ವಾಮಿ ಶುಕ್ತಿನ ಜತದಲ್ಲಿ ನಿಮ್ಮ ಹೇತು ಬಂದು ನಿಮ್ಮ ಹೇತುವಿಗೆ ವ್ಯಭಿಚಾರ ಬಂತು ಅಂದ್ರು. ಅಂದ್ರೆ ದೋಷ ಬಂತು. ಏನ್ ದೋಷ ಅಂದ್ರೆ ಎಲ್ಲಿ ಸಾಧ್ಯ ಇರೋದಿಲ್ಲ ಅಲ್ಲಿ ಹೇತು ಇದ್ರೆ ಅದಕ್ಕೆ ವ್ಯಭಿಚಾರ ಅಂತ ಕರೀತಾರೆ. ದೃಶ್ಯತ್ವ ಎಂಬುವಂತಹ ಹೇತು ಇದು ಕಪ್ಪೆ ಚಿಪ್ಪಿನಲ್ಲಿ ಅದು ಸತ್ಯ ಆಗಿಲ್ಲ ಅಂತೀವಿ ಅಂತ. ಅದಕ್ಕೆ ಆಚಾರ್ಯರಂದ್ರು, ಎಷ್ಟು ಹಂಡಿದ್ದೀಯಪ್ಪ, ರಜತ ನಿನಗೆ ಕಂಡದ, ನಿನ್ನ ಕಣ್ಣಿಗೆ ಕಾಂಟ್ಯಾಕ್ಟ್ ಆದದ್ದು ಯಾರ ಜೊತೆಗೆ ಅಂತಂದ್ರೆ ಶುಕ್ತಿಯ ಜೊತೆಗೆ. ರಜದ ಜೊತೆಗೆ ಸಂಬಂಧವೇ ಆಗಿಲ್ಲ. ನಿನ್ನ ಕಣ್ಣಿಗೆ ಬಿದ್ದದ್ದು ಕಪ್ಪೆ ಚಿಪ್ಪು ವಸ್ತು, ಅದು ಸತ್ಯ. ನಿನಗೆ ಬೆಳ್ಳಿ ಅಂತ ಕಾಣಿಸ್ತಿ, ಕಾಣದೇ ಇರ್ಲಿ, ನಿನಗೆ ಕಂಡಾಗಲೂ ಚಿಪ್ಪಲ್ಲೇ ಇತ್ತು, ಬೆಳ್ಳಿ ಅಲ್ಲ ಅಂತಂದಾಗಲೂ ಚಿಪ್ಪಲ್ಲೇ ಇತ್ತು. ನಿನ್ನ ಕಣ್ಣಿಗೆ ಸಂಬಂಧ ಬಂದದ್ದು ಯಾವುದರ ಜೊತೆಗೆ? ಚಿಪ್ಪಿನ ಜೊತೆಗೆ ಹೊತ್ತಾಗಿ ಬೆಳ್ಳಿಯ ಜೊತೆಗೆ ಅಲ್ವೇ ಅಲ್ಲ ಅಂತ ಹೇಳಿ ಅವನ ವಾಕ್ಯಾರ್ಥವನ್ನು ನಿರಾಕರಣೆ ಮಾಡ್ತಾರೆ. ಇದು 5 ಮತ್ತು 6ನೇ ಶ್ಲೋಕದಲ್ಲಿ ಇದ್ದದ್ದು. ಇದು ನೋಡ್ರಿ ಏನಾಯಿತು ಅಂತಂದ್ರೆ ಎಷ್ಟು ಮಹತ್ವದ ಮಾತು. ವಾಕ್ಯಾರ್ಥಗಳೇನಾದರೂ ಇರಲಿ, ನಾನು ನಿನ್ನೆ ಹೇಳಿದ್ದೆ ಒಂದು ಮಾತನ್ನ. ಈ ತರ್ಕ ಅಂತನ್ನುವುದು ಏನನ್ನಾದರೂ ಸಾಧಿಸ್ತೇನೆ ಅಥವಾ ತರ್ಕದಿಂದ ಏನನ್ನಾದರೂ ನಿರಾಕರಣೆ ಮಾಡ್ತೇನೆ ಅಂತ ಹೊರಟ್ರೆ ಇದು ಬಹಳ ಅಬದ್ಧ ಕೆಲಸ ಆಗ್ತದೆ. ಯಾಕೆ? ಜನರಲ್ ಆಗಿ ಹೇಳಿಬಿಡ್ತೀನಿ. ಈ ಶ್ಲೋಕಗಳೆಲ್ಲ ಅಲ್ಲೇ ಇಟ್ಟು ನಿಮಗೆ ಸಾಮಾನ್ಯವಾಗಿ ತಿಳಿಸ್ತೇನೆ. ನೋಡ್ರಿ, ಕೋಣ ಎಮ್ಮಿ ಅದ ಇಲ್ಲೋ ಲೋಕದೊಳಗೆ? ಅದಕ್ಕೆ 2 ಕೋಡವನೋ ಇಲ್ಲೋ? ಕೋಣಕ್ಕ ಎಮ್ಮಿಗೆ ಕೋಡದ ಇಲ್ಲೋ? ಅಂದ ಮೇಲೆ ಕುದುರೆಗೂ 2 ಕೋಡಿರ್ಲಿ, ಕುದುರೆಗೂ 2 ಕೋಡಿರ್ಲಿ. ಯಾಕೆ? ಅದು ಕೂಡ ಕ್ವಾಣದಂತೆ ಎಮ್ಮಿಯಂತೆ ಪ್ರಾಣಿ ಆಗ್ಯದ. ಮಾಡ್ರಿ ನೋಡಂತ ಲಾಜಿಕ್ಕು ಬರೋದಿಲ್ವಾ? ಮಾಡಿದ್ರೆ ಏನ್ ಅರ್ಥ ಹೇಳ್ಬೇಕು ನೋಡ್ರಿ ಅಂತ. ಅಂದ್ರೆ ತರ್ಕ ಇದು ಏನನ್ನಾದ್ರೂ ಮಾಡಿಸ್ತದೆ. ಹುಚ್ಚುಚ್ಚಾರ ಆಟಗಳಿವೆಲ್ಲ ತರ್ಕದ ವ್ಯವಸ್ಥೆ, ಅದು ಬೇರೆ ಇನ್ನೇನಿಲ್ಲ. ಬಂಜೆಯು ಹೆಣ್ಣಾದದ್ದರಿಂದ ತಾಯಿ ಆಗಲಿ ಎನ್ನಂತ. ಹೆಂಗಾಗ್ಲಿ ಬರ್ತದೆ? ಸಂಬಂಧ ಏನು ಅಲ್ರಿ? ಕೂಸಿನ ಹಡದವಳು ಹೆಣ್ಣಾದದ್ರಿಂದ, ಅಂದ್ರೆ ಮಗು ಹಡದವಳು ಹೆಣ್ಣಾದದ್ರಿಂದ, ಇವಳು ಹೆಣ್ಣಾದದ್ರಿಂದ ಇವಳಿಗೂ ತಾಯಿ ಅಂತ ಕರಿತೀವಿ ಅಂತ ಹೇಳಿದ್ರೆ ಹೆಂಗಲ್ಲಿಗೆ ಬರ್ತದೆ? ಬರೋದಿಲ್ಲ. ಹಾಗಾಗಿ ಇವೇನಿವೆ ತರ್ಕ ಅಂತನ್ನೋದೇನಿದೆಯಲ್ಲ, ಇದು ಬಹಳ ಭಯಾನಕ. ಒಂದು ಮಾತು ನೆನಪಿಟ್ಟುಕೊಳ್ಬೇಕು ನಾವು. ತರ್ಕ ಯಾವಾಗಲೂ ಎದರ ಮೇಲೆ ಸಿದ್ಧ ಆಗ್ತದೆ ಅಂತ ಕೇಳಿದ್ರೆ, ನಮ್ಮ ನಂಬಿಕೆ ಹೆಂಗಿರ್ತದಲ್ಲ ಅದರ ಮೇಲೆ ತರ್ಕ ಸಿದ್ಧ ಆಗ್ತದೆ.
ತರ್ಕಸಿದ್ಧ ಆಗೋದು ಹೆಂಗೆ ಅಂದರೆ ನಮ್ಮ ಬಿಲೀಫ್ಗಳೇನಿರ್ತಾವಲ್ಲ, ನಮ್ಮ ವಿಶ್ವಾಸಗಳೇನಿರ್ತಾವಲ್ಲ, ಅದರ ಮೇಲೆ ನಾವು ತರ್ಕ ಮಾಡ್ತಾ ಹೋಗ್ತೀವಿ. ಈಗ ಒಬ್ಬ ಆಸ್ತಿಕ ಇದ್ದಾನೆ ಅಂತ ಇಟ್ಕೊಳ್ರಿ, ಅವನು ತರ್ಕವನ್ನು ಯಾವಾಗಲೂ ಹೆಂಗೆ ಮಾಡ್ತಿರ್ತಾನೆ ಅಂತಂದ್ರೆ ದೇವರು ಇದ್ದಾನೆ 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 ಹಿಂಗೆ ತರ್ಕ ಮಾಡ್ತಾನೆ. ಒಬ್ಬ ನಾಸ್ತಿಕ ಇದ್ದಾನೆ ಅಂತ ಇಟ್ಕೊಳ್ರಿ, ಅವನ ನಂಬಿಕೆ ಅದು, ದೇವರು ಇಲ್ಲ ಅಂತ ಅನ್ನೋ ನಂಬಿಕೆ ಅವನದ್ದು. ಅವನೇನ್ ಮಾಡ್ತಾನೆ ಅಂದ್ರೆ ಇಲ್ಲ ಅಂತ ಬೇಕಾದುವಂತೆ ಲಾಜಿಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಈ ತರ್ಕ ಅಂತನ್ನುವುದು ಎಂದೂ ಕೂಡ ಒಂದನ್ನು ಸಾಧಿಸುವುದಾಗಲಿ ಒಂದನ್ನು ನಿರಾಕರಣೆ ಮಾಡುವುದಾಗಲಿ ಸಾಧ್ಯವಿಲ್ಲ. ಹೇತೋರತಿ ವ್ಯಾಪ್ತಿರವಾದಿ ತೈರ್ಯದ ಸಕೌತುಕಸ್ತೂರ್ಣಮಸಾವ ವಿಸ್ಮಯ ನ ಶಕ್ತಿ ರೂಪ್ಯಾದಿ ಮತಂ ಯದನ್ಯಥಾ ಮತಂ ತದಿತ್ಯಾದಿ ಮದಂಜಿಗಾಯತಾನ್. ಹೇತೋ ಅತಿವ್ಯಾಪ್ತಿ ಹೇಳಿದ್ದೇನೆ, ಅವಾಗ ವಿಷಯ ಹೇಳಿಬಿಟ್ಟಿದ್ದೇನೆ. ದೃಶ್ಯತ್ವವೆಂಬ ಹೇತು ಶುಕ್ತಿರಜತದಲ್ಲಿ ಬಂತು. ಅತಿವ್ಯಾಪ್ತಿ ಅಂತವ್ರು ಹೇಳಿದರೆ ಆಚಾರ್ಯ ಹೇಳಿದರು ನ ಶುಕ್ತಿ ರೂಪ್ಯಾದಿ ಮತಂ. ಅಲ್ಲಿ ನಿನ್ನ ಕಣ್ಣಿಗೆ ಬಿದ್ದದ್ದು ರಜತ ಅಲ್ವೇ ಅಲ್ಲ, ಅಲ್ಲಿ ನಿನ್ನ ಕಣ್ಣಿಗೆ ಬಿದ್ದದ್ದು ಶುಕ್ತಿ, ನೀನ್ ತಿಳ್ಕೊಂಡಿದ್ದೀಯ ಹಾಗೆ ಅಷ್ಟೇ. ಆದ್ದರಿಂದ ಹೀಗೆ ಹೇಳ್ತಾ ಅವರ ಜೊತೆಗೆ ವಾಕ್ಯಾರ್ಥವನ್ನ ಮಾಡಿ ಗೆದ್ದಿದ್ದಾರಂತೆ. ಕೊನೆಗೆ ಅವರೆಲ್ಲ ಶರಣಾಗತರಾದರು. ಅವರಂದ್ರು, ಏನು ಸ್ವಾಮಿ ಇದು, ನೀವು ಸಾಧನೆ ಮಾಡ್ಲಿಕ್ಕೆ ಬರ್ತದೆ ಭೇದವನ್ನ ಅಂತಂದ್ರು, ಅದನ್ನು ನಿರಾಕರಣೆ ಮಾಡಿದ್ರು. ಜಗತ್ತು ಸುಳ್ಳು ಅಂತನ್ನುವುದಕ್ಕೆ ನಾವು ಅನುಮಾನವನ್ನ ಮಾಡಿದ್ರೆ ಅದನ್ನೂ ಸುಳ್ಳು ಅಂತ ಮಾಡಿಟ್ಬಿಟ್ರಿ. ಹಂಗಾರೆ ನಿಮಗೆ ಅನುಮಾನ ಅಂತನ್ನೋದೊಂದು ಪ್ರಮಾಣ ಬೇಕೋ ಬೇಡೋ? ಕೊನೆಗೆ ಅದನ್ನು ಹೇಳ್ಬಿಡ್ರಿ. ಯಾರೋ ಬಂದಾರೆ ನೋಡ್ತಾರೆ. ತತ್ವೇಪ್ಯ ತತ್ವೇ ವಿಮತೇನು ಮಾಂ ವದನ್ ತದ ಪ್ರತಿಷ್ಠಾಂ ಪ್ರತಿಪಾದುಕ ಸ್ವಯಂ ವಿಜಿತ್ಯ ವಿಶ್ವಾನ್ ವಿದುಷಾಂ ಸಭಾಸ್ವಸೋ ಜಗಾಮನಾಮ್ನಾಪ್ಯನುಮಾನ ತೀರ್ಥತಾಂ. ತತ್ವೇಪಿ ಅತತ್ವೇಪಿ, ಈ ಅನುಮಾನ ಅಂತನ್ನುವುದು ಯಥಾರ್ಥವಾದದ್ದನ್ನಾಗಲಿ ಅಯಥಾರ್ಥವಾದದ್ದನ್ನಾಗಲಿ ಎರಡನ್ನೂ ಕೂಡ ಏನ್ ಮಾಡ್ತದೆ, ಸಾಧಿಸ್ತದೆ. ಸರಿಯಾದದ್ದನ್ನು ಸಾಧಿಸ್ಬಹುದು, ತಪ್ಪಾದದ್ದನ್ನು ಸಾಧಿಸ್ಬಹುದು. ಇದರಲ್ಲಿ ಇದಕ್ಕೇನು ಒಂದು ಸ್ವಂತ ಶಕ್ತಿ ಅಂತ ಇಲ್ವೇ ಇಲ್ಲ. ತದ ಅಪ್ರತಿಷ್ಠಾ, ಅದೇನಾಗಿದೆ, ಅದು ತಾನು ಸ್ವಯಂ ಸ್ಥಿರವಾಗಿ ತನ್ನ ಕಾಲಿನ ಮೇಲೆ ನಿಲ್ಲುವುದಿಲ್ಲ. ತದಪ್ರತಿಷ್ಠಾಂ ಪ್ರತಿಪಾದುಕ ಸ್ವಯಂ, ಈ ಅನುಮಾನ ಅಂತನ್ನುವುದು ತನ್ನ ಕಾಲಿನ ಮೇಲೆ ತಾನು ನಿಂತದ್ದೇ ಅಲ್ಲ ಅಂತ ಹೇಳಿ ಆಚಾರ್ಯ ಪ್ರತಿಪಾದನೆ ಮಾಡಿ ವಿಜಿತ್ಯ ವಿಶ್ವಾನ್ ವಿದುಷಾಂ ಸಭಾಸ್ವಸೌ. ಆಗ ಎಲ್ಲರೂ ಹೇಳಿದ್ರಂತೆ, ನಿಮಗೆ ಆನಂದ ತೀರ್ಥರು ಅಂತ ಹೆಸರಿಡೋದು ತಪ್ಪು, ಅರ್ಥಾತ್ ಇದಕ್ಕಿಂತ ಇನ್ನೊಂದು ಹೆಸರನ್ನ ಇಡಬೇಕು. ಏನಂತ ಹೇಳಿ, ಅನುಮಾನ ತೀರ್ಥರು ಅಂತ ಹೇಳಬೇಕು ಅಂತ ನಾಮಕರಣ ಮಾಡಿದ್ದಾರಂತೆ. ಜಗಾವನಾಂನ ಪೆರುಮಾನ ತೀರ್ಥತಾಂ. ಅದಕ್ಕೆ ಆನಂದ ತೀರ್ಥರು ಅಂತ ನಿಮ್ ಗುರುಗಳು ಇಟ್ಟಿದ್ದಾರೆ ನಿಜ, ಅದನ್ನ ನಿಮ್ಗೆ ಏನ್ ಇಡಬೇಕಾಗಿತ್ತು ಹೆಸರನ್ನ, ಅನುಮಾನ ತೀರ್ಥರು ಅಂತ ಇಡಬೇಕಾಗಿತ್ತು. ಯಾಕೆ ಅಂದ್ರೆ ಅನುಮಾನವನ್ನ ಇಷ್ಟು ಚೆನ್ನಾಗಿ ನೀವು ಪ್ರತಿಪಾದನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಂತೆ. ಇದನ್ನೆಲ್ಲ ಮತ್ತೆ ಸ್ವಲ್ಪ ವಿಸ್ತಾರ ಮಾಡ್ತೀನಿ. ಈಗ ಏನಾಯಿತು ಅಂತಂದ್ರೆ ಮೊದಲು ಅರ್ಥ ಮಾಡಿಕೊಳ್ಳೋಣ. ಅವರು ಭೇದವನ್ನ ಸುಲಭವಾಗಿ ಸಾಧನೆ ಮಾಡಬಹುದು ಅಂತ ಹೇಳಿದರು. ಅದಕ್ಕೆ ಆಚಾರ್ಯರು ಭೇದವನ್ನ ಸುಲಭವಾಗಿ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಖಂಡನೆ ಮಾಡಿದರು. ಯಾಕೆ ಮಾಡಿದ್ರು ಇದನ್ನ ಆಚಾರ್ಯರು? ಆಚಾರ್ಯರು ಭೇದವನ್ನ ಒಪ್ಪಿದವರು ಭೇದವನ್ನ ಖಂಡನೆ ಯಾಕೆ ಮಾಡಿದರು ನೋಡ್ರಿ. ಅದೇನಾಗಿತ್ತು ಅಂದ್ರೆ ಕ್ಷೀರಸಾಗರ ಮಥನ ಆಯಿತಂತ, ಹಾಲಿನ ಸಾಗರ ಮಥನ ಆಯಿತಂತ. ಮಥನ ಆದಾಗ ಧನ್ವಂತರಿ ರೂಪದಿಂದ ಪರಮಾತ್ಮ ಅಮೃತವನ್ನ ತೆಗೆದುಕೊಂಡು ಬಂದಂತ. ಅವನ ಸಂಕಲ್ಪ ಏನಿತ್ತು ಭಗವಂತನದ್ದು, ಈ ಅಮೃತವನ್ನ ದೈತ್ಯರಿಗೆ ಕೊಡಬಾರದು ಅಂತ ಇತ್ತು ಸಂಕಲ್ಪ ಅಲ್ವಾ. ಕೊಡಬಾರದು ಅಂತ ಇದ್ರೂ ಕೂಡ ಧನ್ವಂತರಿ ರೂಪದಿಂದ ಭಗವಂತ ಬಂದು ನಿಂತಾಗ ದೈತ್ಯರು ಅಮೃತದ ಪಾತ್ರೆಯನ್ನ ಕದ್ದುಕೊಂಡು ಹೋಗುವವರೆಗೂ ಸುಮ್ಮನೆ ಇದ್ಬಿಟ್ನಂತ. ಮನಸ್ಸಿನಲ್ಲಿ ಇದ್ದದ್ದು ಕೊಡಬಾರದು ಅಂತ, ಕ್ರಿಯೆಯಲ್ಲಿ ಮಾಡಿದ್ದು ಭಗವಂತ ಏನು ಬಿಟ್ಬಿಟ್ಟ, ಕದ್ಕೊಂಡು ಹೋಗ್ಲಿ ಅಂತ ಬಿದ್ದುಬಿಟ್ಟ. ಅರ್ಥ ಆಯ್ತಾ? ಏನಿತ್ತಾಗಿದ್ರೆ ಮನಸ್ಸಿನಲ್ಲಿ ಇದ್ದದ್ದು ಒಂದು ವಿಚಾರ ಬೇರೆ, ಕ್ರಿಯೆಯಲ್ಲಿ ತೋರಿಸಿದ ವಿಚಾರ ಒಂದು ಬೇರೆ ದೇವರದ್ದು. ಕೊನೆಗೇನಾಯಿತು, ಯಾರು ಕದ್ದುಕೊಂಡು ಹೋಗಿದ್ರೋ ಕೊನೆಗೆ ಅವರೇ ತಂದು ಅವನ ಕೈಯಲ್ಲಿ ಕೊಟ್ಟರು. ಯಾವಾಗ? ಮೋಹಿನಿ ಕೈಯಲ್ಲಿ. ಮೋಹಿನಿಯಾಗಿ ಬಂದಾಗ ಅವನ ಕೈಯಲ್ಲೇ ಕೊಟ್ಟರು.
ಹಾಗಾದ್ರೆ ಆಚಾರ್ಯರ ಮನಸ್ಸಿನಲ್ಲಿ ಇದ್ದ ಅಭಿಪ್ರಾಯ ಒಂದು ಬೇರೆ, ಕ್ರಿಯೆಯಲ್ಲಿ ತೋರಿಸಿದ್ದೊಂದು ಬೇರೆ, ಕೊನೆಯಲ್ಲಿ ಹೇಳಿದ್ದು ಮತ್ತದೇ ಭೇದ ಸಿದ್ಧಾಂತವನ್ನು ಹೇಳಿದ್ರು ಆಚಾರ್ಯ. ಮೊದಲು ಏನ್ ಮಾಡಿದ್ರು, ಈ ದೈತ್ಯರು ಅಮೃತದ ಪಾತ್ರೆಯನ್ನ ಕದ್ಕೊಂಡು ಹೋಗ್ಲಿಕ್ಕೆ ಬಿಡುವಂತೆ ಭೇದ ಸಿದ್ಧಾಂತವನ್ನು ಖಂಡಿಸಿಬಿಟ್ರು. ಭೇದ ಸಿದ್ಧಾಂತ ಬರೋದಿಲ್ಲ, ಹಂಗೆಲ್ಲ ಹೇಳಿಕ್ ಬರೋದಿಲ್ಲ ಅಂತ ಭೇದದ ಮೇಲೆ ಪ್ರಹಾರ ಮಾಡಿಬಿಟ್ರು. ಹೌದಾ ಅಂತ ಹೇಳಿ ಅವರು ಹಂಗಾದ್ರೆ ಗಾಬರಿಯಾಗಿ ಭೇದ ಸಿದ್ಧಾಂತ ಸುಲಭ ಅಲ್ಲಂತಲ್ಪ, ಹಂಗಾರೆ ಸುಮ್ಮನೆ ಮಿಥ್ಯಾ ಸಿದ್ಧಾಂತ ಹೇಳ್ಬೋಣ ಅಂತ ಹೇಳಿ ಮಿಥ್ಯಾತ್ವಕ್ಕೆ ಬಂದ್ರು. ಆ ಮಿಥ್ಯಾತ್ವವನ್ನು ಖಂಡನೆ ಮಾಡಿ ಕೊನೆಗೆ ಏನ್ ಬಂದು ನಿಂತ್ಕೊಂಡ್ರು, ಜಗತ್ತು ಸತ್ಯ, ದೇವರು ನಾವು ಭಿನ್ನರು ಅಂತ ಮತ್ತೆ ಬಂದು ನಿಂತ್ಕೊಂಡ್ರಲ್ಲಿ ಕೊನೆಗೆ. ಹೀಗ್ಯಾಕೆ ಮಾಡ್ಬೇಕಾಗಿತ್ತು ಆಚಾರ್ಯರು ಅಂದ್ರೆ, ಅವರ ಮನಸ್ಸಿನ ಭಾವನೆಯನ್ನು ಹೊರಗೆ ಹಾಕಬೇಕಾಗಿತ್ತು. ನೋಡ್ರಿ, ಯಾವುದು ಸುಲಭದಲ್ಲಿ ಸಿದ್ಧವಾಗುತ್ತದೆಯೋ ಅದನ್ನ ಶಾಸ್ತ್ರ ಹೇಳೋದಿಲ್ಲ. ಇದೊಂದು ನೆನಪಿಟ್ಕೊಳ್ರಿ. ಚಳಿಗಾಲ, ಚಳಿ ಆದ್ರೆ ಮೈ ಕಾಸ್ಕೊಳ್ರಿ ಅಂತ ಶಾಸ್ತ್ರ ಬರಿಬೇಕೇನು? ಯಾರ ಬರಿಬೇಕು? ಬಹಳ ಚಳಿಗಾಲ ಬಿಟ್ಟು ಚಳಿ ಬಂದದೆ, ನೀವೆಲ್ಲರೂ ಮೈ ಕಾಸ್ಕೊಳ್ರಿ ಅಂತ ಯಾರು ಗ್ರಂಥ ಬರೆಯುವ ಅವಶ್ಯಕತೆ ಇಲ್ಲ. ಇದೆಯಾ? ಇಲ್ಲ. ಯಾಕೆ ಅಂದ್ರೆ ಯಾವುದು ಸುಲಭವಾಗಿ ನಮಗೆ ಸಿದ್ಧ ಇದೆಯೋ ಅದಕ್ಕಾಗಿ ಶಾಸ್ತ್ರ ಬರೆಯುವ ಅವಶ್ಯಕತೆ ಇಲ್ಲ. ಅಗ್ನಿ ಹಿಮಸ್ಯ ಭೇಷಜಂ, ಅಗ್ನಿ ಎನ್ನುವುದು ಹಿಮಕ್ಕೆ, ಚಳಿಗೆ ಔಷಧಿಯಾಗಿದೆ ಅಂತ ಅನ್ನೋದು ಯಾರೂ ಹೇಳಬೇಕಾಗಿಲ್ಲ. ಅವರದ್ದೇನು ಅಭಿಪ್ರಾಯ ಅಂದ್ರೆ, ಭೇದ ಅಂತನ್ನುವುದು ಸುಲಭವಾಗಿ ಸಿದ್ಧವಾಗ್ತದೆ, ಹಾಗಿದ್ದಾಗ ಇದಕ್ಕೆ ಶಾಸ್ತ್ರ ಯಾಕೆ ಬರೀಬೇಕು? ಯಾವುದು ಸಿದ್ಧವಾಗುವುದಿಲ್ಲ, ಸುಲಭವಿರುವುದಿಲ್ಲ, ಅದನ್ನ ತಿಳಿಸುವುದಕ್ಕಾಗಿ ಶಾಸ್ತ್ರ ಬರೀಬೇಕು. ಅದ್ವೈತ ಇದು ಸುಲಭವಾಗಿ ಸಿದ್ಧವಾಗುವುದಿಲ್ಲ, ಇದು ಕಠಿಣ, ಅದಕ್ಕಾಗಿ ಬ್ರಹ್ಮಸೂತ್ರಗಳು, ವೇದಗಳು, ಪುರಾಣಗಳು ಬಂದಿದೆ. ಹಾಗಾಗಿ ಪುರಾಣಗಳ ಅಭಿಪ್ರಾಯ ಅದ್ವೈತ. ಯಾಕೆ? ಅದ್ವೈತವನ್ನ ನೀವು ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ ಸುಲಭವಾಗಿ. ಹೇಗೆ ಭೇದವನ್ನ ಸುಲಭವಾಗಿ ಸಾಧನೆ ಮಾಡಬಹುದೋ ಹಾಗೆ ಅದ್ವೈತವನ್ನ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಪೂರ್ವವಾದದ್ದು ಈ ವಿಷಯ. ಜೀವಬ್ರಹ್ಮರಿಬ್ಬರು ಒಂದೇ ಅಂತನ್ನುವಂತಹ ವಿಷಯ ಏನಿದೆ, ಇದು ಬಹಳ ಅಪರೂಪ. ಇದು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಪ್ರತ್ಯಕ್ಷ ಸಿದ್ಧ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದಕ್ಕಾಗಿ ಇದನ್ನ ಮಾತ್ರ ಶಾಸ್ತ್ರ ಹೇಳಬೇಕು. ನಾನು ನೀವು ಬೇರೆ ಅಂತ ಅನ್ನೋದು ನಮ್ಮೆಲ್ಲರ ಅನುಭವಕ್ಕೆ ಬರ್ತದೆ, ಇದನ್ನ ಯಾಕೆ ಶಾಸ್ತ್ರ ಹೇಳಬೇಕು ಅಂತ ಹೇಳಿ ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಭೇದ ಸಿದ್ಧಾಂತದ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಹೊರಟಿದ್ರು. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಭೇದ ಅಷ್ಟು ಸುಲಭದಿಂದ ಸಿದ್ಧವಾಗುವುದಿಲ್ಲ, ಅದೂ ಕೂಡ ಕಠಿಣವಾಗಿಯೇ ಸಿದ್ಧವಾಗ್ತದೆ. ಆದ್ರಿಂದ ಶಾಸ್ತ್ರ ಅದನ್ನು ಹೇಳಲೇಬೇಕು ಅಂತ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ಸ್ವಲ್ಪ ಶಾಸ್ತ್ರೀಯವಾದ ವಿಚಾರ, ಇದು ನಾವು ತಿಳ್ಕೊಳ್ಬೇಕು. ಅವರ ಅಭಿಪ್ರಾಯ ಏನು, ಮಾಯಾವಾದದ ಅಭಿಪ್ರಾಯ ಏನು ಅಂದ್ರೆ, ಯಾವುದು ಸುಲಭವಾಗಿ ಸಿದ್ಧ ಆಗ್ತದೋ ಅದನ್ನ ಯಾಕೆ ಶಾಸ್ತ್ರ ಹೇಳ್ತದೆ? ಭೇದ ಇದು ಸುಲಭ ಸಿದ್ಧ, ಅದನ್ನು ಹೇಳೋದಕ್ಕೆ ಶಾಸ್ತ್ರ ಬೇಡ. ಐಕ್ಯ ಇದು ಕಠಿಣವಾಗಿ ಸಿದ್ಧ ಆಗ್ತದೆ, ಆದ್ರಿಂದ ಅದನ್ನು ತಿಳಿಸೋದಕ್ಕೆ ಶಾಸ್ತ್ರ ಬೇಕು ಅಂತ ಅವರ ಅಭಿಪ್ರಾಯ. ಅದಕ್ಕೆ ಶ್ರೀಮದಾಚಾರ್ಯರು ಭೇದ ಸುಲಭ ಸಾಧ್ಯ ಅಲ್ಲ, ಭೇದವು ಕಠಿಣ ಸಾಧ್ಯ, ಅದಕ್ಕಾಗಿ ಶಾಸ್ತ್ರ ಹೇಳಬೇಕು ಅಂತ ಉತ್ತರ ಇಷ್ಟು ಕೊಟ್ಟಿದ್ದಾರೆ. ಇದು ವಾಕ್ಯಾರ್ಥದ ಸಾರಾಂಶ. ಅದಕ್ಕೆ ಆಚಾರ್ಯರು ಒಂದು ಮಾತು ಹೇಳುತ್ತಾರೆ, ನಚ ಅನುಮಾನಸ್ಯ ನಿಯತ ಪ್ರಾಮಾಣ್ಯಂ. ಅನುಮಾನಕ್ಕೆ ಸ್ವಂತದು ಅನ್ನೋದೊಂದು ಪ್ರಮಾಣ ಇಲ್ಲ, ಅದು ಸ್ವಂತ ಪ್ರಮಾಣ ಅಲ್ಲ. ಏನ್ ಹೆಸರು ಹೇಳ್ರಿ ಅದಕ್ಕೆ? ಅನುಮಾನಕ್ಕೆ ಅನುಮಾನ ಅಂತ. ಅನುಮಾನ ಕನ್ನಡದ ಅನುಮಾನ ಅಲ್ಲ. ಮತ್ತು ನಮ್ಮಲ್ಲಿ ಕನ್ನಡದೊಳಗೆ ಅನುಮಾನ ಅಂದ್ರೆ ಸಂಶಯ ಅಂತ ಅರ್ಥ. ಅವ್ರು ನಮ್ಮ ಮೇಲೆ ಅನುಮಾನ ಪಡ್ಲಿಕ್ಕತ್ತಾರ ಅಂದ್ರೆ ಸಂಶಯ ಪಡ್ಲಿಕ್ಕತ್ತಾರ ಅಂತ ಅರ್ಥ. ಯಾವ ಪರಿ ಅನುಮಾನ ಇರ್ತಾವ ಕನ್ನಡದಾಗ ಅಂತ ಹೇಳಿ ಬರೋದು ಬೇಕಾಗೇ ಇಲ್ಲ, ಅದನ್ನೆಲ್ಲ ಗೊತ್ತಿರ್ತದೆ. ಅದಕ್ಕೆ ಅನುಮಾನ ಅಂದ್ರೆ ಕನ್ನಡದ ಅನುಮಾನ ಆಗಬಾರದು, ಸಂಸ್ಕೃತದ ಅನುಮಾನ ಆಗಬೇಕು. ಸಂಸ್ಕೃತದ ಅನುಮಾನ ಅಂದ್ರೆ ಅನುಸೃತ್ಯಮಾನ, ಅದು ಇನ್ನೊಂದನ್ನ ಬೆನ್ನತ್ತಿಕೊಂಡು ತಾನು ಪ್ರಮಾಣ ಆಗ್ತದೆ. ಉದಾಹರಣೆಗೆ ಪ್ರತ್ಯಕ್ಷದ ವಿಷಯಗಳನ್ನೇನಾದರೂ ಸಾಧನೆ ಮಾಡಬೇಕಾಗಿದ್ರೆ ಪ್ರತ್ಯಕ್ಷದ ಸಹಾಯವನ್ನು ತೆಗೆದುಕೊಳ್ಳುತ್ತದೆ. ಅದೃಷ್ಟವಾದ ಪದಾರ್ಥಗಳನ್ನೇನಾದರೂ ಸಿದ್ಧ ಮಾಡಬೇಕಾಗಿದ್ರೆ ವೇದದ ಸಹಾಯವನ್ನು ತೆಗೆದುಕೊಳ್ಳುತ್ತದೆ. ಒಂದ ವೇದವನ್ನ ಅನುಸರಿಸಿಕೊಂಡು ವಿಷಯವನ್ನು ಹೇಳಬೇಕು ಅನುಮಾನ, ಇಲ್ಲ ಪ್ರತ್ಯಕ್ಷವನ್ನ ಅನುಸರಿಸಿಕೊಂಡು ವಿಷಯವನ್ನ ಹೇಳಬೇಕು ಅನುಮಾನ. ಅದಕ್ಕೆ ಮಾನ ಅಂದ್ರೆ ಪ್ರಮಾಣ, ಅನು ಅಂದ್ರೆ ಅನುಸರಣೆ ಮಾಡಿ ಪ್ರಮಾಣವಾದದ್ದು, ಇಷ್ಟರ್ಥ. ಅಲ್ಲೇ ಆಚಾರ್ಯ ಹೇಳ್ತಾರೆ, ಸರ್ವತ್ರ ಶಕ್ಯತೆ ಕರ್ತುಂ ಆಗಮಂಭಿ ವಿನಾನುಮ. ಅನುಮಾನವನ್ನ ಎಲ್ಲಿ ಬೇಕಾದಲ್ಲೂ ಎಷ್ಟು ಬೇಕಾದರೂ ಮಾಡಲಿಕ್ಕೆ ಬರ್ತದೆ. ವೇದವ್ಯಾಸ ದೇವರು ಓಂ ಕಾಮಾಚ್ಚನ ಅನುಮಾನಾಪೇಕ್ಷಾವೋ ಒಂದು ಸೂತ್ರ ಬರೆದಿದ್ದಾರೆ. ಅನುಮಾನಾಪೇಕ್ಷೆ ಇಲ್ಲ, ಯಾಕೆ ಅಂದ್ರೆ ಅದು ಕಾಮಗಾಮಿ, ಮನಸ್ಸಿಗೆ ಬಂದದ್ದನ್ನ ಮಾಡ್ತಿರ್ತದಂತೆ, ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ ಅಂತ ಹೀಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಮುಂದೆ
ಇವತ್ತಿನಿಂದ ಅಂದರೆ ನಿನ್ನೆ ಆಗಬೇಕಾದ ಶ್ಲೋಕಗಳು ಮುಕ್ತಾಯ ಆಯಿತು. 7 ಶ್ಲೋಕ ಒಂದು ದಿವಸ ಇಟ್ಟುಕೊಂಡ್ರೆ ಒಂದು ವಾರಕ್ಕೆ ಮುಗೀತದೆ. ಇವತ್ತು 8ನೇ ಶ್ಲೋಕದಿಂದ ಪ್ರಾರಂಭ. ಇವತ್ತು ಇಷ್ಟಕ್ಕೆ ಮುಗೀತು ವಾಕ್ಯಾರ್ಥ ಅಂತ ತಿಳ್ಕೊಳಿಕ್ಕೆ ಹೋಗಬೇಡಿ, ಇನ್ನೊಂದು ಶುರುವಾಗ್ತದೆ ಮತ್ತೀಗ. ಆಚಾರ ಇಷ್ಟೊತ್ತು ಕೇಳೇ ತಲೆ ಬಿಸಿಯಾಗಿ ಹೋಗ್ಯದ, ಏನು ಹೇಳಿರೋ ಭೇದ 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 ಅಂದಿರಿ. ಇನ್ನೊಂದು ಶಬ್ದ ಆಡಿಲ್ರಿ ನಾನು, ಇನ್ನೊಂದು ಶಬ್ದ ಆಡಿಲ್ಲ. ಭೇದ ಉಳ್ಳದ್ದು ಭೇದಿ ಅಂತ ಒಂದು ಶಬ್ದದ, ಅದನ್ನು ಆಡಿಲ್ಲ ನಾನು, ಯಾಕಂದ್ರೆ ತಪ್ಪಾಗ್ತದೆ ಅಂತ ತಿಳ್ಕೊಂಡು ಹೇಳಿ. ಆಮೇಲೆ ಯಾಕಂದ್ರೆ ಧನ ಉಳ್ಳವರು ಧನಿ ಅಂತ ಇದ್ದಂಗೆ ಭೇದ ಉಳ್ಳದ್ದು ಭೇದಿ ಅಂತ ಆಗ್ತದೆ. ಅದಕ್ಕೆ ಕೆಲವರಿಗೆ ತಪ್ಪಾಗಿ ವಾಂತಿ ಭೇದಿ ಅಂತ ಅರ್ಥ ಬರ್ತದೆ, ಅದಕ್ಕೆ ಬೇಡ ಅಂತ ಹೇಳಿ ನಾ ಅದನ್ನು ಆಡಿಲ್ಲ. ಅದಕ್ಕೆ ಭೇದ ಉಳ್ಳದ್ದು ಭೇದಿ, ಆ ಭೇದಿಗೂ ಭೇದಕ್ಕೂ ಏನು ಸಂಬಂಧ ಅಂತ ವಾಕ್ಯಾರ್ಥ ಆಯ್ತು. ಇದು ಮುಂದೆ ಇನ್ನೊಂದು ಹೊಸ ವಿಚಾರ. ಈ ಸರ್ತಿ ವಾಕ್ಯಾರ್ಥ ಏನಿಲ್ಲ, ನೇರವಾಗಿ ಈ ವಿಷಯದ ನಿರೂಪಣೆ ಮಾಡ್ತಾ ಹೋಗ್ತೀನಿ. ಏನಿದೆ? ಸಮಸ್ತವಾದೀಂದ್ರ ಗಜ ಪ್ರಭಂಗದ ಚರನ್ನವನ್ಯಾಂ ಪ್ರತಿಪಕ್ಷಕಾಂಕ್ಷಯಾಂ ವೇದದ್ವಿಷಾಂ ಯ ಪ್ರಥಮ ಸಮಾಯಯೌ ಸವಾದಿ ಸಿಂಹೋತ್ರ ಸಬುದ್ಧಿ ಸಾಗರ. ಈಗ ಮತ್ತೆ ಉಡುಪಿಗೆ ಇಬ್ಬರು ವಿದ್ವಾಂಸರು ಬಂದ್ರಂತೆ. ಹೆಸರು ಭಾರಿ ಚಂದವರು. ವಾದಿ ಸಿಂಹ ಅಂತ ಒಬ್ಬನ ಹೆಸರು, ಇನ್ನೊಬ್ಬ ಬುದ್ಧಿ ಸಾಗರ ಅಂತ ಮತ್ತೊಬ್ಬನ ಹೆಸರು. ಇವು ಅಪರೂಪದ ಹೆಸರು ಬರೀ ಎಲ್ಲಾರು. ಮತ್ತ ವಾದಿ ಸಿಂಹ, ಬುದ್ಧಿ ಸಾಗರ, ಅನುಮಾನ ತೀರ್ಥ, ಆನಂದ ತೀರ್ಥ, ಪೂರ್ಣ ಪ್ರಜ್ಞಾ, ಇವೆಲ್ಲ ಬಹಳ ವಿಚಿತ್ರ ವಿಚಿತ್ರ ಹೆಸರುಗಳು. ಇತ್ತೀಚೆಗೆ ಎಲ್ಲರೂ ಇಟ್ಕೊಳಕತ್ತಾರ, ಆ ವಿಷಯ ಬೇರೆ. ಆಗ ಇದು ಬಹಳ ಅಪರೂಪ. ವಾದಿ ಸಿಂಹ ಅಂತ ಅಂದ್ರೆ ಒಂದು ಹೆಸರು ಕೇಳಿದ್ರೆ ಗಾಬರಿ ಆಗ್ಬೇಕ್ರಿ ಎಲ್ಲರೂ. ಕೆಲವರು ಹೆಸರಿನಾಗ ಮತ್ತೆ ವಾದಿ ಬೇರೆ ಸಿಂಹ ಬೇರೆ ಸೇರ್ಕೊಂಡದ, ಬೇಡ ಬಿಡ್ರಪ್ಪ ಅಂತ ವಾದಕ್ಕೆ ಹೋಗೋದೇ ಕಷ್ಟ. ಇನ್ನೊಬ್ಬ ಬುದ್ಧಿ ಸಾಗರ. ಸಾಗರದ ಮುಂದೆ ಯಾರು ಇರ್ತಾರ್ರಿ ಎಲ್ಲರ? ಸಾಗರದ ಎದುರಾಗಿ ಈಸಿ, ಸಾಗರದಲ್ಲಿ ಈಸಿ ಗೆದ್ದವರು ಯಾರಾದ್ರೂ ಇದ್ದಾರ? ನಾನು ಸಾಗರವನ್ನ ಈಸ್ಕೊಂಡು ಬರ್ತೀನಿ ಅಂತ ಅಂದಿದ್ದಾರೆ ಯಾರಾದ್ರೂ? ಸಾಧ್ಯವೇ ಇಲ್ಲ. ಹೆಸರು ಹಿಂಗೆ ದೊಡ್ಡ 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 ಇಟ್ಕೊಂಡ್ಬಿಡ್ಬೇಕ್ರಿ. ನಮ್ಮ ಹತ್ರಕ್ಕೆ ಬರಂಗಿಲ್ಲ ಯಾರು. ಇವು ಸುಮ್ಮತ್ತ ರಾಮ ಭೀಮ ಕೃಷ್ಣ, ರಾಮ ಭೀಮ ಯಾರು ಕೇಳ್ತಾರೆ ಹೇಳಿ ನೋಡಂತ ನಮ್ಮ. ಅದಕ್ಕೆ ಇಟ್ಕೊಳ್ಳೋ ಕಾಲಕ್ಕೆ ಒಂದು ದೊಡ್ಡ 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 ಹೆಸರು ಇಟ್ಕೊಂಡ್ಬಿಡ್ಬೇಕು. ಮುಂದೆ ಏನು ಮಾಡ್ಲಿ ಬಿಡ್ಲಿ ಆ ವಿಷಯ ಬೇರೆ, ಹೆಸರತ್ತು ಹೊಡೆದಿಡ್ಬೇಕಾಗ್ತಿರ್ತದೆ. ಅದಕ್ಕೆ ವಾದಿ ಸಿಂಹ ಅಂತ ಇಟ್ಕೊಂಡಿದ್ದ, ಬುದ್ಧಿ ಸಾಗರ ಅಂತ ಇಟ್ಕೊಂಡಿದ್ದ ಅಂತ. ಆ ವಾದಿ ಸಿಂಹ ಬುದ್ಧಿ ಸಾಗರರು ಹೇಗಿದ್ರು ಸ್ವಲ್ಪ ಪರಿಚಯ ಮಾಡಿಸ್ತಾರೆ. ಸಮಸ್ತವಾದೀಂದ್ರ ಗಜ ಪ್ರಭಂಗದ ಚರನ್ನವನ್ಯಾಂ ಪ್ರತಿಪಕ್ಷಕಾಂಕ್ಷಯ ವೇದದ್ವಿಷಾಂ ಯ ಪ್ರಥಮ ಸಮಾಯಯೌ ಸವಾದಿ ಸಿಂಹೋತ್ರ ಸಬುದ್ಧಿ ಸಾಗರ. ಬುದ್ಧಿಯಿಂದಲೇ ಸಾಗರ ಅಂತೇವು. ಬುದ್ಧಿ ಅಪಾರವಾಗಿರಬೇಕು. ಸಾಗರ ಅಂತಂದ್ರೆ ಏನ್ ಗೊತ್ತೇನ್ರಿ? ಎಲ್ಲ ಒಳಗೆ ಹಿಡಿಸ್ತಿರ್ತದೆ. ಸಾಗರ ಅಂದ್ರೆ ಎಲ್ಲ ನಡೆಸ್ತಿರ್ತದೆ. ಅದಕ್ಕೆ ಸಬುದ್ಧಿ ಸಾಗರ. ಬುದ್ಧಿ ಎಂಬ ಸಾಗರದಲ್ಲಿ ಎಲ್ಲಾ ಇಟ್ಕೊಂಡ್ಬಿಟ್ಟಿದ್ದಾನವನು ಅನ್ನೋದಕ್ಕೆ ಬುದ್ಧಿ ಸಾಗರ. ಈ ವಾದಿ ಸಿಂಹ ಹೆಂಗಿದ್ದ ಅಂದ್ರೆ ಸಮಸ್ತ ವಾದೀಂದ್ರ ಗಜ ಪ್ರಭಂಗದ, ಎಲ್ಲ ವಾದಿಗಳೆಂಬ ಆನೆಗಳನ್ನ ಸೋಲಿಸುವುದರಲ್ಲಿ ಇವನು ಸಿಂಹ. ಆನೆಗೂ ಸಿಂಹಕ್ಕೂ ಒಂದೂರು ಆಗಂಗಿಲ್ಲಂತ. ಆನೆಗೂ ಸಿಂಹಕ್ಕೂ ಒಂದು ಊರಾಗಿ ಬರೋದಿಲ್ಲ. ನರಸಿಂಹದೇವರ ಅವತಾರ ಆಗಿತ್ತಂತೆ. ನರಸಿಂಹದೇವರ ಅವತಾರ ಆದಾಗ ಬಹಳ ಸಿಟ್ಟು ಮಾಡ್ಕೊಂಡಿದ್ದಂತೆ ನರಸಿಂಹದೇವರು. ಹಿಂಗೆ ಕೇಳ್ತಿರ್ಬೇಕಷ್ಟ ಕಥೆಯಿಂದ. ಹಂಗ ಸಿಟ್ಟು ಮಾಡ್ಕೊಂಡಾಗ ಬ್ರಹ್ಮದೇವರು ಬಂದ್ರಂತೆ. ಸಮಾಧಾನ ಮಾಡೋಣ ಅಂತ ಹೋದ್ರು. ಬ್ರಹ್ಮದೇವ್ರಿಗೆ ಏನು ಸಮಾಧಾನ ಆಗ್ಲಿಲ್ಲ, ಬಿಡ್ಲಿಲ್ಲ. ಕೊನೆ ಗಣಪತಿ ಬಂದಿದ್ದಂತೆ. ಗಣಪತಿ ಒಂಚೂರು ಹೋಗಪ್ಪ, ನೀವು ಸ್ವಲ್ಪ ಸಮಾಧಾನ ಮಾಡಿ ನರಸಪ್ಪಗೆ, ಯಾಕೋ ಸಮಾಧಾನ ಆಗವಲ್ಲಾಗ್ಯಾರ ಅಂತ ಹೇಳಿದ್ರೆ ಗಣಪತಿ ಹೇಳಿದಂತೆ, ಇದೊಂದು ಕೆಲಸ ಬಿಟ್ಟು ಬೇಕಾದ ಹೇಳ್ರಿ ಮಾಡ್ತೀನಿ ಅನ್ನಂತ. ಯಾಕಂತ ಕೇರಂತ, ನಮ್ಮ ತಲೆಗೆ ಅವ್ರ ತಲೆಗೆ ಆಗಿ ಬರೋದಿಲ್ಲ ಅಂತ ಹೇಳಿದಂತವ. ನಮ್ಮ ತಲೆಗೆ ಅವ್ರ ತಲೆಗೆ ಆಗಿ ಬರೋದಿಲ್ಲ ಅಂದ್ರೆ ಏನು ಅಂತ ಕೇಳಿದ್ರೆ ಬ್ರಹ್ಮದೇವರು, ಅವ್ರದ್ದು ಸಿಂಹದ ತಲೆ ನಮ್ದು ಆನೆ ತಲೆ ಒಂದಕ್ಕೊಂದು ಆಗಿ ಬರೋದಿಲ್ಲ, ಬೇಡ ಅಂತ ಹೇಳಿದಂತೆ. ಹಿಂಗಾಗಿ ಸಿಂಹ ಇದು ಆನೆಯನ್ನ ಯಾವಾಗಲೂ ಸೀಳುವಂತಹದ್ದು. ಸಮಸ್ತವಾದೀಂದ್ರ ಗಜ ಪ್ರಭಂಗದ, ಭೂಮಿಯಲ್ಲಿದ್ದ ಎಲ್ಲ ವಾದಿಗಳನ್ನ ಸೋಲಿಸಲು, ವಾದಿಗಳೆಂಬ ಆನೆಗಳನ್ನ ಸೋಲಿಸಲು ಮಹಾ ಸಮರ್ಥನಾದವನಿವನು. ಚರನ್ನವನ್ಯಾಂ ಪ್ರತಿಪಕ್ಷಕಾಂಕ್ಷಯ, ಯಾರಾದರೂ ಇದ್ದಾರ ನನ್ನ ವಿರುದ್ಧ ಅಂತ ಹೇಳಿ ಹುಡುಕ್ತಾ ಬಂದಿದ್ದಂತೆ. ವೇದದ್ವಿಷಾಂ ಯಹ ಪ್ರಥಮ, ವೇದಗಳನ್ನ ದ್ವೇಷ ಮಾಡುವರಲ್ಲಿ ಮೊದಲಿಗನಂತೆ ಸಮಾಧಿ ಸಿಂಹೋತ್ರ ಸ ಬುದ್ಧಿಸಾಗರ, ಬುದ್ಧಿಸಾಗರನು ಅಂತ ಇಷ್ಟು ಶ್ಲೋಕದಲ್ಲಿ ಹೇಳಿದರು. ಅಲ್ಲಿ ವಿಶೇಷ ಅರ್ಥವನ್ನ ಭಾವಪ್ರಕಾಶಕದಲ್ಲಿ ಹೇಳಿದ್ದಾರೆ. ಭಾವಪ್ರಕಾಶಕ ಇದ್ದವರು ಅವಶ್ಯವಾಗಿ ನೋಡ್ರಿ, ಬಹಳ ಮಹತ್ವದ್ದಿದೆ. ಈ ಕಥೆ ಏನು ಅಂತ ಅದನ್ನು ತಿಳಿಸ್ತಾ ಹೊರಡ್ತೀನಿ. ಮೊದಲು
ಈ ಉಡುಪಿಗೆ ಬರೋಕ್ಕಿಂತ ಮೊದಲು ಇವರಿಬ್ಬರೇನು ವಿದ್ವಾಂಸರು ಬಂದಿದ್ದಾರಲ್ಲ, ಇವರಿಬ್ಬರಲ್ಲಿ ಒಂದು ವಾಕ್ಯಾರ್ಥ ಆಗಿತ್ತಂತೆ. ಇವರಿಬ್ಬರಲ್ಲಿ ವಾಸ್ತವಿಕವಾಗಿ ಬುದ್ಧಿಸಾಗರ ಇವನು ಬುದ್ಧನ ಅನುಯಾಯಿ, ಬೌದ್ಧ, ಬುದ್ಧಿಸ್ಟ್ ಅಂತ ಕರೀತಾರಲ್ಲ, ಈ ಬುದ್ಧಿಸಾಗರ ಅಂತನ್ನುವನು ಬುದ್ಧ ಮತದ ಅನುಯಾಯಿ. ವಾದಿಸಿಂಹ ಇವನು ತರ್ಕದ ಅನುಯಾಯಿ, ಅಂದ್ರೆ ತಾರ್ಕಿಕರು ಅವರು. ವೈಶೇಷಿಕ ವಿಶೇಷಜ್ಞ ವಾದಿಸಿಂಹಾಭಿದೋ ದ್ವಿಜ. ಅಲ್ಲಿ ಕೆಳಗಡೆಗೆ ಭಾವಪ್ರಕಾಶಿಕಾದಲ್ಲಿ ಹಾಕಿದ್ದಾರೆ ನಾರಾಯಣ ಪಂಡಿತಾಚಾರ್ಯ. ಇವನು ಹೆಂಗಿದ್ದ ಗೊತ್ತಾ, ಈ ವಾದಿಸಿಂಹ ಅನ್ನೋನು ಅವನಿಗೊಂದು ಹುಚ್ಚಿತ್ತಂತೆ. ಏನು ಹುಚ್ಚಿತ್ತು ಅಂತ ಕೇಳಿದ್ರೆ, ಇವನು ಸುಮ್ಮನೆ ಹೀಗೆ ಊರಲ್ಲಿ ಅಡ್ಡಾಡ್ತಿರ್ಬೇಕಂತ, ಹೀಗೆ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರ್ಬೇಕಂತ. ಊರಿನಲ್ಲಿ ಹೋಗುವಾಗ ಯಾರಾದ್ರೂ ಈ ಊರಿನಲ್ಲಿ ಪಂಡಿತರು ಇದ್ದಾರೆ ಅಂತ ವಾರ್ತೆ ಕೇಳಿದರೆ ಅವ್ರ ಮನೆಗೆ ಹೋಗ್ಬಿಡೋದು. ವಾಕ್ಯಾರ್ಥ ಮಾಡ್ರಿ ಅನ್ನೋದು. ಅಲ್ಲೋ ನನಗೆ ನಿಮಗೆ ಬೇಕಾಗಿಲ್ಲ, ನನಗೆ ಬೇಕಾಗಿದೆ ಅನ್ಬೇಕಮ್ಮ. ಹಂಗೆ ಇರ್ತದೆ. ನಿಮಗೆ ಬೇಕಾಗಿಲ್ಲಪ್ಪ, ನನಗೆ ಬೇಕಾಗಿದೆ, ವಾಕ್ಯಾರ್ಥ ಮಾಡೋದು ಬೇಕು. ಮನೆ ಮನೆಗಳಿಗೆ ಹೋಗಿ ವಾಕ್ಯಾರ್ಥ ಮಾಡಿ ಅವರನ್ನ ಸೋಲಿಸಿ ಜಯಪತ್ರವನ್ನು ತೆಗೆದುಕೊಂಡು ಬರ್ತಿದ್ದಂತೆ ಈ ವಾದಿಸಿಂಹ ಎನ್ನುವನು. ಅಷ್ಟು ಹುಚ್ಚು, ವಾದ ಮಾಡುವ ಹುಚ್ಚು ಎಷ್ಟಿತ್ತು ಅಂದ್ರೆ, ವೈಶೇಷಿಕ ವಿಶೇಷಜ್ಞ ವಾದಿಸಿಂಹಾಭಿದೋ ದ್ವಿಜ ಮಹಿಂ ವಿಜಿತ್ಯ, ಇಡೀ ಭೂಮಿಯನ್ನು ಗೆದ್ದುಬಿಟ್ಟಿದ್ದಂತೆ. ಯಾರು ಈ ವಾದಿಸಿಂಹ? ಇಡೀ ಭೂಮಂಡಲ ತುಂಬ ಕಾಶಿಗೆ ಹೋಗಬೇಕು, ಅಲ್ಲಿ ವಿದ್ವಾಂಸನ್ನು ಸೋಲಿಸಬೇಕು. ಕಾಶ್ಮೀರಕ್ಕೆ ಹೋಗಬೇಕು, ಅಲ್ಲಿ ವಿದ್ವಾಂಸನ್ನು ಸೋಲಿಸಬೇಕು. ಕನ್ಯಾಕುಮಾರಿಗೆ ಹೋಗಬೇಕು, ಅಲ್ಲಿ ವಿದ್ವಾಂಸನ್ನು ಸೋಲಿಸಬೇಕು. ಕಾಂಚಿಗೆ ಹೋಗಬೇಕು, ಅಲ್ಲಿ ಸೋಲಿಸಬೇಕು. ಎಲ್ಲೆಲ್ಲೆಲ್ಲಿ ಕ್ಷೇತ್ರಗಳು ಅಂತಿವೆಯೋ, ವಿದ್ವಾಂಸರು ಅಂತಿದ್ದಾರೋ ಅವ್ರ ಮನೆಗೆ ಹೋಗಬೇಕು, ವಾಕ್ಯಾರ್ಥ ಮಾಡಬೇಕು, ಸೋಲಿಸಬೇಕು, ಜಯಪತ್ರ ತರಬೇಕು, ಸೋಲಿಸಬೇಕು, ಜಯಪತ್ರ ತರಬೇಕು. ಇದು ಭಾರಿ ಕಠಿಣ ರೀ. ವಾಕ್ಯಾರ್ಥಕ್ಕೆ ಹಾಕೋಬಾರ್ದು ಯಾವಾಗಲೂ. ಅಷ್ಟೇ ಪ್ರವಚನ ಮಾಡಿ, ನೀವು ಚಲೋ ನಾವು ಚಲೋ ಅಂತಿಷ್ಟು ಹೇಳಿ, ಅವ್ರಿಗೊಂದು ಶಾಲು, ಇವ್ರಿಗೊಂದು ಶಾಲು, ಇವ್ರಿಗೊಂದು ಮಾಲಿ, ಅವ್ರಿಗೊಂದು ಮಾಲಿ ಹಾಕ್ಕೊಂಡು ಇಬ್ರು ಹೋಗಿ ಇಷ್ಟು ಚಂದ ಇರ್ತದೆ. ವಾಕ್ಯಾರ್ಥಕ್ಕಂತ ಕೂತ್ರಿ ಅಂದ್ರೆ ಮುಗಿದು ಹೋದ ಕೆಲಸ. ಯಾಕಂದ್ರೆ ಎಲ್ಲರದು ಹೊರಗೆ ಬರ್ತದೆ. ಇವರೆಷ್ಟು ಓದ್ಯಾರ, ಅವರೆಷ್ಟು ಓದ್ಯಾರ, ಅವರೆಷ್ಟು ಓದ್ಯಾರ ಹೊರಗೆ ಬರ್ತಿರ್ತದೆ. ಅದಕ್ಕಾಗಿ ಕೆಲವೆಲ್ಲ ಅನುಭವಗಳವ ಹೇಳಿ ಬರುವುದಿಲ್ಲ, ಅದಕ್ಕೆ ಹೇಳಿರೋದಿಲ್ಲ. ಅದೇನಾಯಿತು ಅಂತಂದ್ರೆ, ಈ ವಾಕ್ಯಾರ್ಥ ಪ್ರಾರಂಭ ಆಯಿತು. ವಾದಿಸಿಂಹ ಗೆದ್ಕೊಂಡು ಬಂದಿದ್ದಾನೆ. ಅಷ್ಟರಲ್ಲಿ ಈತ ಒಬ್ಬ ಭೇಟಿಯಾದ, ಅವರಿಗೆ ಬುದ್ಧಿಸಾಗರ ಭೇಟಿಯಾದ. ಇವನಿಗೂ ಅವನಿಗೂ ವಾಕ್ಯಾರ್ಥ ಪ್ರಾರಂಭ ಆಯಿತು. ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಬೌದ್ಧಾಗ್ರಂ ಬುದ್ಧಿಸಾಗರಂ. ಬುದ್ಧ ಮತದಲ್ಲಿ ಇವನು ಶ್ರೇಷ್ಠನ ಇದ್ದಂತ. ಭಾರಿ ಆಶ್ಚರ್ಯ. ಬುದ್ಧಿಸಾಗರ ಅಂತಂದ್ರೆ ಏನ್ ಕೇಳ್ತೀರಿ? ಬೌದ್ಧ ಶಾಸ್ತ್ರವನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ದಂತ. ಅಭ್ಯಾಸ ಮಾಡಿ ಅವನೂ ಜಗತ್ತಿನ ತುಂಬ ಅಡ್ಡಾಡ್ಕೊಂಡು ಬಂದಿದ್ದಂತೆ. ಯಾರಾದರೂ ನಂಗೆ ತಕ್ಕದಾದ ವಾದಿಗಳು ಸಿಗುತ್ತಾರ ಅಂತ ಬಂದಿದ್ದಂತೆ. ಈ ಕಡೆಗೆ ತರ್ಕಶಾಸ್ತ್ರದ ಬಲದಿಂದ ಈ ವಾದಿಸಿಂಹ ಜಗತ್ತನ್ನು ಗೆದ್ಕೊಂಡು ಬಂದಿದ್ದ. ಇವರೆಲ್ಲ ಆಚಾರ್ಯರು ಹುಟ್ಟೋಕ್ಕಿಂತ ಮೊದಲೇ ಹುಟ್ಟಿದವ್ರು, ನೆನ್ಪಿಟ್ಕೊಳ್ರಿ. ಆಚಾರ್ಯ ಈಗೊಂದು 20-22 ವರ್ಷ ಅಂತಿದ್ರೆ, ಇವ್ರಿಗಾಗಲೇ 40-45 ವರ್ಷ, 50 ವರ್ಷ ಬಂದ್ಬಿಟ್ಟಿತ್ತು. ಅಷ್ಟು ಪಂಡಿತರು ಇವರೆಲ್ಲ. ಗುರುಕುಲದಲ್ಲಿ ಅಧ್ಯಯನ ಮಾಡಿದ ದಿವಸದಿಂದೇ ವಾಕ್ಯಾರ್ಥ ಹೊರಟು ಗೆದ್ದು ಎಲ್ಲ ಮಾಡ್ಕೊಂಡು ಬಂದಿದ್ರು. ಒಂದ್ ದಿವಸ ಇವನಿಗೂ ಅವನಿಗೂ ಇಬ್ಬರಿಗೂ ಭೇಟಿ ಆಯ್ತಂತ. ಬುದ್ಧಿಸಾಗರನಿಗೂ ವಾದಿಸಿಂಹನಿಗೂ ಭೇಟಿ ಆಯ್ತು. ವಾಕ್ಯಾರ್ಥ ಕೂತ್ಕೊಂಡಿರುವಾಗ ಇವರಿಬ್ಬರಿಗೂ ಬಿಸಿ ಹುರುಪು, ಒಳ್ಳೆ ಉತ್ಸಾಹ, ಬಿಸಿ ರಕ್ತ. ಬಾ ನೋಡೋಣ ಅಂತ ಹೇಳಿ ವಾಕ್ಯಾರ್ಥವನ್ನು ಪ್ರಾರಂಭ ಮಾಡಿದರು. ಆದರೆ ಈ ಬಾರಿ ವಾಕ್ಯಾರ್ಥ ಮಾಡುವಾಗ ಜಯಪತ್ರ ಬರೆದು ಕೊಡುವುದು ಅಂತ ಇದ್ದಿದ್ದಿಲ್ವಂತ. ಏನಿತ್ತು ಮತ್ತೆ? ಯಾರು ಗೆಲ್ತಾರೋ ಸೋತವರು ಅವರ ಶಿಷ್ಯರಾಗಿ ಅವರ ಜೊತೆಗೆ ಜೀವನದುದ್ದಕ್ಕೂ ಅಡ್ಡಾಡಬೇಕು ಅಂತಿತ್ತಂತೆ. ಇದು ಭಾರಿ ಭಯಾನಕ. ಸೋತೀವಿ ಅಂತ ಬರೆದು ಕೊಟ್ಟು 2 ರೂಪಾಯಿ ದಕ್ಷಿಣೆ ಕೊಟ್ಟು ಕಳಿಸ್ಬಿಡ್ಬಹುದು. ಇಡೀ ಜೀವನದುದ್ದಕ್ಕೂ ಅವನ ಜೊತೆಗೇನೇ ಅಡ್ಡಾಡ್ಬೇಕಲ್ಲ. ನಾ ನಿಮ್ಮ ಶಿಷ್ಯ, ನಾ ಸೋತೀನಿ, ನಾ ನಿಮ್ಮ ಶಿಷ್ಯ ಸೋತೀನಿ ಅಂತ ತಿಳ್ಕೊಂಡು ಹೇಳಿ ಹೀಗೆ ವಾಕ್ಯಾರ್ಥ ಆಯ್ತಂತ. ಯಾರ್ಯಾರಿಗೂ? ವಾದಿಸಿಂಹನಿಗೂ ಬುದ್ಧಿಸಾಗರನಿಗೂ ವಾಕ್ಯಾರ್ಥ ಆದದ್ದು ಹೇಗೆ ಅಂದ್ರೆ, ಮಾತಾಡಿಕೊಂಡು ಅಂದ್ರೆ ಯಾರು ಸೋಲ್ತಾರೋ ಅವರು ಗೆದ್ದವರಿಗೆ ದಾಸರಾಗಬೇಕು, ಶಿಷ್ಯರಾಗಬೇಕು ಅಂತ ತಿಳಿದುಕೊಂಡು ಹೇಳಿದ್ರಂತ. ಒಂದು ಪ್ರಸಂಗ ನಡೆಯಿತು. ಜಯದ್ರಥ ಅಂತ ಒಬ್ಬ ಇದ್ದ. ಜಯದ್ರಥ ಅಂತ ಆತ ಕಾಡಿನಲ್ಲಿ ಹೋಗ್ತಾ ಇದ್ದುವಾಗ ದ್ರೌಪದಿ ದೇವಿ ಕಾಡಿನಲ್ಲಿ ಒಬ್ಬಳೇ ಇದ್ಲಂತ. ಇದು ವನಪರ್ವದಲ್ಲಿ ಬರುವ ಘಟನೆ. ಆಗ ಹೋಗುವಾಗ ಏನಾಗಿತ್ತು ಅಂತಂದ್ರೆ, ಪಾಂಡವರೆಲ್ಲ ಹೊರಗೆ ಇದಕ್ಕೆ ಏನೋ ಸಾಮಾನು ತರ್ಲಿಕ್ಕೆ ಹೋಗಿದ್ದಾರೆ, ಪದಾರ್ಥಗಳನ್ನು ತರಲಿಕ್ಕೆ. ಇವಳು ಬಾಗಿಲಲ್ಲಿ ಕಾಯ್ತಾ ಇದ್ದಾಳೆ, ಯಾವಾಗ ಗಂಡಂದ್ರು ಬರ್ತಾರೆ, ಒಳಗೆ ಹೋಗಬೇಕು, ಅವರಿಗೆಲ್ಲ ಊಟೋಪಚಾರ ಮಾಡಬೇಕು ಅಂತ. ಅಷ್ಟೊತ್ತಿಗೆ ಸರಿಯಾಗಿ
ಈ ಜಯದ್ರಥ ಕೋಟಿಕಾಶ್ಯ ಎನ್ನುವನ ಜೊತೆಗೆ ಹೊರಟಿದ್ದಾನೆ. ನೋಡಿದ ದ್ರೌಪದಿಯನ್ನ ತಲೆ ಕೆಟ್ಟಿತು. ಹೇಗಾದ್ರೂ ಮಾಡಿ ಅವಳನ್ನು ಒಲಿಸಿಕೊಳ್ಬೇಕು ಅಂತ ಹೇಳಿ ಕೋಟಿಕಾಶನ್ನು ಕೊಟ್ಟು ಕಳಿಸಿದ. ಅವರು ಒಂದೇ ಮಾತು ಹೇಳಿದ್ದು, ನಾನು ಪಾಂಡವರ ಮಡದಿ, ನನಗೆ ಗೊತ್ತಿರಲಿ ಭೀಮ ಅರ್ಜುನ ಇವರೆಲ್ಲ ನನ್ನ ಗಂಡಂದ್ರು ಅಂತ ನೆನಪಿರ್ಲಿ ಅಂತ ಹೇಳಿದ್ರೆ ಹೋಗಿ ಅದನ್ನೇ ಹೇಳಿದ ಜಯದ್ರಥನಿಗೆ. ಹೇ, ಅವರೇನ್ ಮಾಡ್ತಾರೆ ಕಾಡಾಡಿಗಳು ಅಂತ ಹೇಳಿ ಅವಳನ್ನ ಬಲವಂತದಿಂದ ಎಳೆದುಕೊಂಡು ರಥಕ್ಕೇರಿಸಿದ ಇವನು ಜಯದ್ರಥ. ಹೋದರು. ಅವಳು ಹಿಂದೆ ಧೌಮ್ಯಾಚಾರಿ ಹೇಳಿದರು, ಈ ಪಾಪಿ ಎತ್ಕೊಂಡು ಹೊಂಟಾನ, ಬಂದು ಕೂಡಲೇ ಹೇಳ್ರಿ ಅಂತ. ಸರಿ ಅಂತ ಹಿಂಗೆ ಹೊಂಟ್ರು. ಇವ ರಥ ಹತ್ಕೊಂಡು ಮುಂದೆ ಹೋಗೋದ್ರೊಳಗೆ ಭೀಮಸೇನ ಬದ್ದ ಬಿಟ್ಟ. ಪ್ರಾರಬ್ಧ ಕೆಟ್ಟಿರೋದು ಇದಕ್ಕೆ ಅಂತಾರೆ, ಬ್ಯಾಡ್ ಲಕ್ ಅಂತ ಯಾವ್ದಕ್ಕಂತಾರೆ ಇದಕ್ಕೆ ಅಂತಾರೆ. ಬಾಗ್ಲ ತೆಗಿಲಿಕ್ಕೆ ಹೋಗಿ ಬಾಗ್ಲನ್ನ ಮುರಿದು ಹೋಯ್ತು ಅಂತಿರ್ತಾರಲ್ಲ, ಹಂಗಾಗ್ತಾರೆ ಬ್ಯಾಡ್ ಲಕ್ ಅನ್ನೋದು. ಬರ್ತನ ಬಿತ್ತು. ಹಿಡಿದು ಭೀಮಸೇನ ಹೇಳ್ತೀನಿ, ಲಬಾ ದಬಾ ದಬಾ ಎರಡು ಏಟ್ ಹಾಕಿ ಹೊತ್ಕೊಂಡು ಬಂದು ಅವ್ನು ಕೂಡಿಸಿದ್ರು. ಈ ಕೆಲಸಕ್ಕೆ ನಿನಗೆ ಏನು ಶಿಕ್ಷೆ ಕೊಡಬೇಕು ಅಂತ ಕೇಳಿದ್ರು. ಧರ್ಮರಾಜ, ಬಿಟ್ಟು ಬಿಡು, ನಮ್ಮ ತಂಗಿ ಗಂಡವ, ಬಿಟ್ಟು ಬಿಡು. ಈ ಧರ್ಮರಾಜನ ಕೆಲಸ ಇದು. ಈಗ ಯಾವ ತಂಗಿ ಗಂಡ? ಅವ್ ದುರ್ಯೋಧನಾದಿಗಳು 100 ಮಂದಿ ಇದ್ರಲ್ಲಿ ಕೊನೆಗೊಬ್ಬಕ್ಕಿದ್ರಿ ತಂಗಿಯಕ್ಕಿ ದುಶ್ಶೀಲಾಬಾಯಿ ಅಂತ ಹೆಸರು. ಆ ದುಶ್ಶೀಲಾಬಾಯಿ ಗಂಡ ನೀವು ದುಶ್ಶೀಲಾಚಾರ ಇವ ಅಂದ್ರೆ ಜಯದ್ರಥ ಇವ. ಅಂಥವರೇ ಗಂಡ ಅಂಥವ್ರು ಹೆಚ್ಚಕ್ಕಿರ್ತಾರೆ ಕಾಣಿಸ್ತದೆ. ದುಶ್ಶೀಲಾಬಾಯಿ ಗಂಡ ದುಶ್ಶೀಲಾಚಾರ. ಅವನು ಭೀಮಸೇನ ಅಂತ ಹಿಂಗೆ ಬಿಡುದಿಲ್ಲ, ನಾವೆಲ್ಲ ಪದ್ಧತಿ ನಮ್ಮಲ್ಲಿ ಹಿಂಗಿಲ್ಲ. ಚಂದ ತಲೆ ಬೋಳ್ಸಿದ್ರು ಅವಂಗ. 5 ಕಡೆ ಬಿಟ್ರು, ಮುಂದ ಹಿಂದ ಎಡಕ್ಕ ಬಲಕ್ಕ. ನೋಡಿದ್ರೆ ಗೊತ್ತಾಗಬೇಕು ಎಲ್ಲೋ ಹೋಗಿ ಅರ್ಧಂಬರ್ಧ ಮಾಡ್ಸ್ಕೊಂಡು ಬಂದಾರೆ ಇವರು ಹಿಂಗೆ ಅನ್ಸ್ಕೊಂಡಿರ್ಬೇಕು. ಅಂದ ಮೇಲೆ ಮುಂದೊಂದು ಮಾತು ಹೇಳಿದ್ರಂತ, ಅಕಸ್ಮಾತ್ ನಾನು ನಿನಗೆ ಇಲ್ಲಿ ಬಿಟ್ಟು ಅಂತ ಇಟ್ಕೋ, ನೀ ಮನೆಗೆ ಹೋಗಿ ಏನು ಹೇಳ್ತೀನಿ ಕೇಳು. ಏನು ಹೇಳಿ ಮುಖನೇ ತೋರಿಸೋಂಗಿಲ್ಲ, ಏನು ಹೇಳಿ ನನ್ಕದ್ ಕೂದಲು ಬೀಳೋ ತನಕ ಇಲ್ಲೇ ಇರ್ತೀನಿ ಅಂದವ. ಮುಂದೆ ಹೋಗ್ಬೇಕಲ್ಲ ಮತ್ತೆ. ಒಂದು ಕರಾರಿನ ಮೇಲೆ ಬಿಡ್ತೀವಿ ಅಂತ ಹೇಳೋರು. ಏನು ಕರಾರಿನ ಮೇಲೆ? ಇನ್ನೆಲ್ಲೇ ಸಭೆಯಲ್ಲಿ ಹೋದರೂ ಕೂಡ ನೀನು ಇಂಥ ದೇಶದ ರಾಜ ಅಂತ ಹೇಳ್ಕೊಳ್ಳೋಂಗಿಲ್ಲ, ದ್ರೌಪದಿ ದಾಸ ಅಂತ ಹೇಳಿಕೊಂಡ್ರೆ ಮಾತ್ರ ನಿನಗೆ ಬಿಡ್ತೀವಿ ಅಂತ ಕರಾರ ಹಾಕಿದ್ರು. ಅವತ್ತಿನಿಂದ ಪಾಪದು ಹುಚ್ಚ ಎಲ್ಲೆಲ್ಲಿ ಹೋಗ್ತಿತ್ತಲ್ಲಿ ಹೇಳ್ಕೊತಿತ್ತು. ಏನಂತ ಹೇಳಿ D&D ಅಂತ ಹೇಳ್ತಿತ್ತು ಪಾಪ. ಅದಕ್ಕೆ ದ್ರೌಪದಿ ದಾಸ ಅಂತ ಹೇಳ್ಕೊತಿದ್ದ ಪಾಪ. ಹಂಗ ಈ ವಾಕ್ಯಾರ್ಥದಲ್ಲಿ ಸೋತವರೇನಿರ್ತಾರ ನೋಡ್ರಿ, ಗೆದ್ದವರಿಗೆ D&D, ಸೋತವ್ರು ನಾನು ದಾಸ ಅಂತ ಹೇಳ್ಕೋಬೇಕು, ಅವ್ರು ಬೇರೆ ಏನ್ ದಾರಿ ಇಲ್ಲ. ಹೀಗೇನಾಯಿತು ಅಂದ್ರೆ ವಾದಿಸಿಂಹನ ಜೊತೆಗೂ ಬುದ್ಧಿಸಾಗರನ ಜೊತೆಗೂ ವಾಕ್ಯಾರ್ಥ ಆಯ್ತು. ವೈಶೇಷಿಕ ವಿಶೇಷಜ್ಞ ವಾದಿಸಿಂಹಾಭಿದೋದ್ವಿಜ ಮಹಿಂ ವಿಜಿತ್ಯ ಸಂಪ್ರಾಪ್ತ ಬೌದ್ಧಾಗ್ರಂ ಬುದ್ಧಿಸಾಗರಂ ಖಂಡಿತಸ್ತೇನ ಪಾಂಡಿತ್ಯಾತ್. ವಾಕ್ಯಾರ್ಥ ನಡೀತು. ಯಾರ ಜೊತೆಗೆ ಅಂತ ಕೇಳಿದ್ರೆ ಆ ಬುದ್ಧಿಸಾಗರ ಮತ್ತು ವಾದಿಸಿಂಹನ ಜೊತೆಗೆ. ಉಳಿದವ್ರ ಜೊತೆಗೆ ಅಲ್ಲೇ ಇಲ್ಲ, ಇನ್ನೂ ಮಧ್ವರ ತನಕ ಬಂದೇ ಇಲ್ಲಿ ಬಿಡು. ಅಲ್ಲಿ ಭಯಾನಕವಾದ ವಾಕ್ಯಾರ್ಥ ಆಗಿ ಕೊನೆಗೆ ವಾಕ್ಯಾರ್ಥದಲ್ಲಿ ವಾದಿಸಿಂಹ ಸೋತ್ಬಿಟ್ಟ. ವಾದಿಸಿಂಹ ಸೋತ್ ಕೂಡಲೇ ಬುದ್ಧಿಸಾಗರ ಹೇಳಿದ, ಕರಾರಿನ ಪ್ರಕಾರ ನೀನು ನಮ್ಮ ದಾಸ ನಡಿ ಅಂತ ಹೇಳಿ ಅವನ ದಾಸನನ್ನಾಗಿ ಮಾಡಿಕೊಂಡು ಶುರುವಾಯ್ತು ಇಬ್ರು. ಈಗ ಒಂದಾನಿದ್ದು ಇಷ್ಟೊತ್ತು, ಈಗ 2ನೇ ದಾನಿ ಕೂಡ್ಕೊಂಡ್ಬಿಟ್ರು. ಒಬ್ಬ ಬುದ್ಧಿಷ್ಟ, ಇನ್ನೊಬ್ಬ ತಾರ್ಕಿಕ, ಇಬ್ರು ಸೇರ್ಕೊಂಡು ನಡಿ ಎಲ್ಲಾರನ್ನು ಮನಸ್ಸೇ ಬಿಡೋಣ ಅಂತ ತಿಳ್ಕೊಂಡು ಹೊರಟಿದ್ದಾರೆ. ಅಷ್ಟೊತ್ತಿಗೆ ಅವರಿಗೆ ವಾರ್ತೆ ಬಂತಂತೆ, ಶ್ರುತೌಷತ್ವ ಮಧ್ವವೈದಗ್ಧಿಂ. ಕಿವಿಗೆ ಬಿತ್ತು, ಇಲ್ಲ ಯಾರೋ ಹೊಸ ಸ್ವಾಮಿಗಳಂತ, ಮೀಸಿ ಇನ್ನೂ ಚಿಗುರಿಲ್ಲಂತ, ಭಾರಿ ಮಾತಾಡ್ತಾರಂತ, ಮೊನ್ನೆ ಹೋದವ್ರು 4 ಮಂದಿನ ಬರೋಬ್ಬರಿ ಹುಣಸೆ ಹಣ್ಣು ತಿನ್ನಿಸಿ ಕಳ್ಸ್ಯಾರಂತ, ಹಿಂಗೆಲ್ಲ ಅಂತಂತ ಕೇಳಿದ ಕೂಡಲೇ ಅವ್ರಿಗೊಂಚೂರು ತೂಕಿ ಶುರುವಾದ. ನಡ್ರಿ ಉಡುಪಿಗೆ ನಡ್ರಿ ಅಂತ ಸೀದ ಮತ್ತೆ ಯಥಾ ಪ್ರಕಾರ ಉಡುಪಿಗೆ ಬಂದ್ರಿಪ್ಪ. ಆ ಉಡುಪಿಗೆ ಬಂದದ್ದನ್ನು ಹೇಳ್ತಾರೆ ಇವಾಗ. ತೌಷತ್ವ ಮಧ್ವವೈದಗ್ಧಿಂ ಪ್ರಾಪ್ತೌ ತತ್ಕುರು ಮೂಚತು. ಅವ್ರ ಗುರುಗಳಿಗೆ ಬಂದು ಹೇಳಿದ್ರು, ಗುರುಗಳೇ ನಿಮ್ಮ ಹತ್ರ ಬಂದಿದ್ದೇವೆ. ಅಚ್ಯುತ ಪ್ರೇಕ್ಷ ತೀರ್ಥರು ಅಲ್ಲೇ ಮಠದಲ್ಲಿ ಅನಂತಾಸನ ದೇವಾಲಯದಲ್ಲಿ ಇದ್ರು. ಇವರು ಬಂದರು, ಬುದ್ಧಿಸಾಗರ ಮತ್ತು ವಾದಿಸಿಂಹ ಇಬ್ಬರನ್ನು ಕೂಡಿಸಿ ಸ್ವಾಗತ ಮಾಡಿ, ಯಾವಾಗಲೂ ಬಂದಾಗ ಪ್ರತಿವಾದಿಗಳೇ ವಾದಿಗಳು ಯಾರು ಬಂದರೂ ಸ್ವಾಗತ ಕೂಡಿಸ್ರಿ. ಏನು ಇಲ್ಲ, ನಾವು ನಿಮ್ಮ ಜೊತೆಗೆ ವಾದಕಾಮೋತು ವಾದ ಮಾಡಬೇಕು ಅಂತ ಇಟ್ಕೊಂಡಿದ್ದೇವೆ. ಭಗವನ್ ಸ್ಥಾಮಿತಾವಿತವು ಬುದ್ಧ್ಯಪ್ತಿ ಬುದ್ಧಿಮಾಶ್ರಿತ್ಯ ವಾಕ್ಯಾರ್ಥಕ್ಕೆ ತಯಾರಿದ್ದೀರಾ ಅಂತ ಕೇಳಿದ್ರಂತೆ. ಅಚ್ಯುತ ಪ್ರೇಕ್ಷ ತೀರ್ಥ ಹೇಳಿದರು, ನಾವು ಉತ್ತರಾಧಿಕಾರವನ್ನು ಕೊಟ್ಟಾಗಿದೆ, ಎಲ್ಲದಕ್ಕೂ ಉತ್ತರಾಧಿಕಾರ, ವಾಕ್ಯಾರ್ಥಕ್ಕೆ, ಪಾಠಕ್ಕೆ, ಪ್ರವಚನಕ್ಕೆ, ಮಠ ನೋಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಉತ್ತರಾಧಿಕಾರ ಕೊಟ್ಟಾಗ್ಬಿಟ್ಟಿದೆ. ಯಾರು? ಆನಂದ ತೀರ್ಥರು ನಮ್ಮ ಶಿಷ್ಯರಿದ್ದಾರೆ, ಮತ್ತೆ ಅವರನ್ನು ಕರಿತೀವಿ, ನೀವು ವಾಕ್ಯಾರ್ಥ ಮಾಡೋದಾಗಿದ್ರೆ ಅವ್ರ ಜೊತೆಗೆ ಮಾಡ್ರಿ ಅಂತ ಹೇಳಿದ್ರು. ಆಯಿತು ಅಂದ್ರು. ಯಾರಾದ್ರೂ ನಮಗೇನಾಗಬೇಕಾಗಿದೆ ತಯಾರಿ ಅಂದ್ರು. ಆ ಕ್ಷಣದಲ್ಲಿ ಅಚ್ಯುತ ಪ್ರೇಕ್ಷ ತೀರ್ಥ ಹೇಳಿ ಕಳಿಸಿದ್ರು, ತಸ್ಯೋರು ದುರ್ಗರ್ವವತೋ ಜಿಗೀಷಯ
ನಿಷಾದಮಾದತ್ತ ಮುಕುಂದಧಿಧೃತಂ ಸ್ವಶಿಷ್ಯಹಸ್ತೇನ ಮಠಾಂತರೇಷು ದೇಹೇ ಸುಪಕ್ಷದಕ್ಷಂ ಸುಖತೀರ್ಥ ಮಾರ್ಗಣಂ. ಆಚಾರಲ್ಲಿ ಇದ್ದಿದ್ದಿಲ್ವಂತೆ, ಆಚಾರಲ್ಲಿ ಇದ್ದಿದ್ದಿಲ್ಲ. ಎಲ್ಲಿದ್ರು ಅಂದ್ರೆ ಅನಂತಾಸನ ದೇವಾಲಯದ ಬಲಭಾಗದಲ್ಲಿ ಒಂದು ಮಠ, ಅಲ್ಲಿ ಇಳ್ಕೊಂಡಿದ್ರಂತೆ. ತಸ್ಯ ಉರು ದುರ್ಗರ್ವವತಃ, ಆ ವಾದಿಸಿಂಹನ ಮಹಾ ದುರ್ವಾದವನ್ನ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಹೇಗೆ ಒಬ್ಬ ಕಾಡಿನಲ್ಲಿರುವ ಬೇಟೆಗಾರ ಸಿಂಹವನ್ನ ಹೊಡೆಯುವುದಕ್ಕಾಗಿ ಚೂಪಾದ ಬಾಣವನ್ನ ತೆಗಿಬೇಕೋ, ಅಚ್ಯುತ ಪ್ರೇಕ್ಷರೆಂಬ ಬೇಟೆಗಾರರು ಶ್ರೀಮದಾಚಾರ್ಯರೆಂಬ ಚೂಪಾದ ಬಾಣವನ್ನ ವಾದಿಸಿಂಹನೆಂಬ ಸಿಂಹದ ಮೇಲೆ ಪ್ರಯೋಗ ಮಾಡಿದರು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ರೂಪಕಾಲಂಕಾರ ಅಂತ ಕರಿತಾ ಇದಕ್ಕೆ. ಹಿಂಗೆ ಹೇಳ್ಬೇಕು, ವಾಕ್ಯಾರ್ಥ ಮಾಡಿದ್ರೆ ಹೇಳೋಕ್ಕಿಂತ ಹೀಗೆ ಹೇಳ್ಬೇಕು. ತಸ್ಯೋರು ದುರ್ಗರ್ವವತೋ ಜಿಗೀಷಯ ನಿಶಾತಮಾದತ್ತ ಮುಕುಂದಧಿಧೃತಂ ಸ್ವಶಿಷ್ಯ ಹಸ್ತೇನ ಮಠಾಂತರೇಷು ದೇಹೇ ಸುಪಕ್ಷದಕ್ಷಂ ಸುಖತೀರ್ಥ ಮಾರ್ಗಣಂ. ಸುಖತೀರ್ಥರೆಂಬ ಮಾರ್ಗಣ ಅಂದ್ರೆ ಬಾಣ, ಬಾಣಕ್ಕೆ ಮಾರ್ಗಣ ಅಂತ ಕರೀತಾರೆ. ಸುಖತೀರ್ಥ ಮಾರ್ಗಣಂ, ಶ್ರೀಮದಾಚಾರ್ಯ ಎಂಬ ಬಾಣವನ್ನು ಎಲ್ಲಿದ್ರು ಬಾಣ ಎಲ್ಲಿರ್ತದೆ, ಬತ್ತಳಿಕೆ ಒಳಗಿರ್ತದೆ. ಇಲ್ಲೆಲ್ಲಿ ಬತ್ತಳಿಕೆ ಅಂದ್ರೆ ಮಠಾಂತರೇಷು ದೇಹೇ, ಇನ್ನೊಂದು ಮಠವೆಂಬ ಬತ್ತಳಿಕೆಯಲ್ಲಿ ಇದ್ದ ಶ್ರೀಮದಾಚಾರ್ಯ ಎಂಬ ಬಾಣವನ್ನು ಶಿಷ್ಯನೆಂಬುವ ಕೈಯಿಂದ, ಒಬ್ಬ ಶಿಷ್ಯನಿಗೆ ಹೇಳಿ ಕಳಿಸಿದ್ರು ಕರ್ಕೊಂಬ ಅಂತ ಹೇಳಿ, ಆ ಶಿಷ್ಯನೆಂಬುವ ಕೈಯಿಂದ ಸ್ವೀಕಾರ ಮಾಡಿ ಇವನ ಮೇಲೆ ಪ್ರಯೋಗ ಮಾಡಿದ್ರು. ಅರ್ಥಾತ್ ಹೇಳಿ ಕಳಿಸಿದ್ರು, ಮಧ್ವಾಚಾರ್ಯರಿಗೆ ಬರ್ರಿ ಅಂತ ತಿಳ್ಕೊಂಡು ಹೇಳಿ. ಎಲ್ಲಿದ್ರು ಇವತ್ತು ನೋಡ್ರಿ, ನಾವು ಉಡುಪಿಗೆ ಹೋದ್ರೆ ರಥಬೀದಿಯಲ್ಲಿ ಆ ಅನಂತಾಸನ ಪ್ರದಕ್ಷಿಣೆಯನ್ನು ಹಾಕ್ತಾ ಅನಂತಾಸನ ಬಲಭಾಗಕ್ಕೆ ಬಂದಾಗ ಭಂಡಾರಕೇರಿ ಮಠ ಇದೆ, ಒಳಗಡೆ ಇದೆ ಸ್ವಲ್ಪ ಭಂಡಾರಕೇರಿ ಮಠ. ಅಲ್ಲಿ ಅದು ಆಚಾರ್ಯರು ವಾಸ ಮಾಡಿದ ಸ್ಥಳ. ಅದು ಅಚ್ಯುತ ಪ್ರೇಕ್ಷ ತೀರ್ಥರು ಇದ್ದದ್ದು ಅನಂತಾಸನ ದೇವಾಲಯದಲ್ಲಿ. ಆಚಾರ್ಯರು ಆಗ ಅವರು ಇದ್ದದ್ದು ಎಲ್ಲಿದ್ರು ಅಂದ್ರೆ ಆ ಭಂಡಾರಕೇರಿ ಮಠದಲ್ಲಿ ಇದ್ರಂತೆ. ಮಠಾಂತರವೆಂಬುವಂತಹ ಬತ್ತಳಿಕೆಯಿಂದ ಕರೆಸಿದ್ರಂತೆ. ತಸ್ಯೋರು ದುರ್ಗರ್ವವತೋ ಜಿಗೀಷಯ ನಿಶಾತಮಾದತ್ತ ಮುಕುಂದಧಿಧೃತಂ. ನೋಡ್ರಿ, ಇಲ್ಲಿ ಅಚ್ಯುತ ಪ್ರೇಕ್ಷ ತೀರ್ಥರನ್ನ ಮುಕುಂದಧೀಹಿ ಅಂತ ಕರೆದಿದ್ದಾರೆ. ನಿನ್ನೆ ಹೇಳಿದೆ ಗೋವಿಂದ ಬುದ್ಧಿ ಅಂತ, ಅಚ್ಯುತ ಬುದ್ಧಿ ಅಂತ, ಈಗ ಮುಕುಂದ ಬುದ್ಧಿ ಅಂತ, ಹೀಗೆ ಅವರ ಹೆಸರನ್ನ ಬದಲ ಮಾಡ್ತಾ ಹೋಗ್ತಿರ್ತಾರೆ. ಮುಕುಂದಧೀಹಿ ಧೃತಂ, ಬೇಗನೆ ಬಾಣವನ್ನ ತೆಗೆಯುವಂತೆ ತೆಗೆದಿದ್ದಾನೆ. ಹಿಂಗ್ ಹೋಗೇದ ಊರ್ನಾಗಿದ್ದವರೆಲ್ಲ ಸುದ್ದಿ ಗೊತ್ತಾಗ್ಬಿಡ್ತು. ಯಾರೋ ಬಂದಾರಂತ ಇಬ್ರು ಮಠಕ್ಕೆ, ಭಾರಿ ಪಂಡಿತರಂತೆ, ಪೂರ್ಣಪ್ರಜ್ಞೆ ಆನಂದ ತೀರ್ಥರ ಜೊತೆಗೆ ವಾಕ್ಯಾರ್ಥವಂತೆ ಅಂತ. ಹಿಂದಿನ ಬಾರಿ ಸಭೆಯಲ್ಲಿ ರುಚಿ ಕಂಡವರು ನಮ್ಮೂರಿನ ಸ್ವಾಮಿಗಳು ಗೆಲ್ತಾರೆ ಅಂತ ಫಿಕ್ಸ್ ಇಟ್ಕೊಂಡ್ಬಿಟ್ಟು ಓಡೋಡು ಬಂದ್ಬಿಟ್ರಿಲ್ಲ, ಭಾರಿ ಬಂದ್ಬಿಟ್ರು. ಜೈತ್ರಂ ಪ್ರಜಿಜ್ಞಾಸು ಕುತೂಹಲಾಕುಲಂ ದೃಢಾಂಕುಲಂ ಪ್ರತ್ವರಿತಂ ನಿಶಾಮಯಂ ಅವಂತತೋ ಬೇತ್ಯ ಗುರುಂ ಗರಿಷ್ಠದೀಹಿ ಸರೂಪ್ಯ ಪೀಠಾಯತನೋತ್ತಮಸ್ಥಿತಂ. ಜೈತ್ರಂ, ವಾದದಲ್ಲಿ ಗೆಲ್ಲುವಂಥವರು ಯಾರು? ಪ್ರಜಿಜ್ಞಾಸು, ತಿಳ್ಕೊಳ್ಬೇಕು ಅಂತ ಕುತೂಹಲ. ಯಾರು ಗೆಲ್ತಾರ ಯಾರು ಗೆಲ್ತಾರ ಯಾರು ಗೆಲ್ತಾರ ಯಾರು ಗೆಲ್ತಾರ. ನಾವು ಟಿವಿ ಕೂತ್ಕೊತಿರ್ತೀವಿ ನೋಡ್ರಿ, ಕ್ರಿಕೆಟ್ ಮ್ಯಾಚ್ ನೋಡ್ತಿರಂಗಿಲ್ಲ, ಯಾರು ಗೆಲ್ತಾರ ಯಾರು ಗೆಲ್ತಾರ. ಯಾರು ಗೆದ್ರು ಇವ್ರಿಗೆ ಅಷ್ಟ ರೀ, ಇವರಿಗೆ ಯಾರು ಗೆದ್ರು ಅಷ್ಟ, ಅವರು ಅಷ್ಟ, ಇವರು ಅಷ್ಟ, ಇಬ್ರು ಅಷ್ಟಕ್ಕಷ್ಟ ಸುಳ್ಳು ಮಾತಾಡ್ತಿರ್ತಾರೆ. ಯಾರು ಗೆದ್ರು ನಿಮ್ಗೆ ಏನ್ ಆಗ್ಬೇಕಾಗಿದೆ ಹೇಳೋಣಂತ. ಆದ್ರೂ ಇವ್ರು ವಾಕ್ಯಾರ್ಥ ಯಾರು ಗೆಲ್ತಾರ ಯಾರು ಗೆಲ್ತಾರೆ. ಜೈತ್ರಂ ಪ್ರಜಿಜ್ಞಾಸು ಕುತೂಹಲಾಕುಲಂ ದೃಢಾಂ ಕುಲಂ ಪ್ರತ್ವರಿತಂ ನಿಶಾಮಯನ್. ಪ್ರತ್ವರಿತಂ, ಅವಸರದಲ್ಲಿ ಬಂದಿದ್ದಾರಂತ, ಯಾರು ನಿಧಾನಕ್ಕೆ ಬಂದಿದ್ದಿಲ್ಲ, ಅವಸರದಲ್ಲಿ ಓಡ್ಕೊಂಡು ಬಂದು ನೋಡಿದ್ರು ಮಠದ ತುಂಬ ಜನ ಸೇರಿಬಿಟ್ಟಿದ್ದಾರೆ. ಆನಂದ ತೀರ್ಥರು ಬರುವುದರೊಳಗಾಗಿ ಮಠದ ತುಂಬ ಜನ ಸೇರಿದ್ದಾರೆ. ಆ ವಾದಿಸಿಂಹ ಬುದ್ಧಿಸಾಗರ ಕೂತಿದ್ದಾರೆ, ಗುರುಗಳು ಅಚ್ಯುತ ಪ್ರೇಕ್ಷ ತೀರ್ಥರು ಕೂತಿದ್ದಾರೆ. ಆನಂದ ತೀರ್ಥರು ಒಳಗೆ ಬಂದರು. ಅವರು ನಡೆಯೋದೇ ಒಂದು ಆನಂದ, ಅವರು ನಡೀತಾ ಬರ್ತಿದ್ದಾರೆ ಅಂದ್ರೆ ಒಂದು ಆನಂದ. ಮುಂದೆ 7ನೇ ಸರ್ಗದಲ್ಲಿ ಹೇಳ್ತಾರೆ, ನಮ್ಮ ಆಚಾರ್ಯ ನಡೆದ್ರೆ ಹೇಗಿರ್ತಿತ್ತು. ಗಜರ ಜಗತಿರ್ಮಹಾಭುಜಾಗ ಪ್ರತಿಯಾಂಕೋ ಯಮಪೂರ್ವ ಪೂರುಷರ. ಗಜರ ಜಗತಿ, ಬಾಳೆ ಆನೆ ಗಾಂಭೀರ್ಯ ನಡೆದ್ರೆ ಹಂಗೆ ನಡಿಬೇಕ್ರಿ. ಗಂಡಸರು ನಡೀತಾ ಇದ್ರೆ ಆನೆ ಗಾಂಭೀರ್ಯ ನಡಿಬೇಕು ಅಂತ ಹೇಳಿದ್ದ ಹಾಗೆ ನಡೀತಾ ಬರ್ತಾ ಇದ್ದಾರೆ. ದಾರಿ ದಾರಿ ಎಂದ್ರು, ದಾರಿ ಸರಿತಾ, ಇಡೀ ಊರಿನ ಜನ ಎಲ್ಲ ಸರಿದು ದಾರಿ ಬಿಟ್ರು. ಇಲ್ಲಿರೋ ಸ್ವಾಮಿಗಳು ದಾರಿ ಬಿಟ್ರು. ಅವು ಕೂತಿದ್ದು ಒಂದು ಮುಂಡಿತಃ
ಬುದ್ಧಿಸ್ಟ್ ಅವನು. ನಿಮ್ಗೆ ಗೊತ್ತದ ಬುದ್ಧಿಸ್ಟರ ವೇಷ ಹೆಂಗಿತ್ತು ಅಂತ ಹೇಳಿ, ಸ್ವಚ್ಛ ತಲೆ ಬೋಳಿಸ್ಕೊಂಡು ಕಾವಿದೊಂದು ಉಟ್ಕೊಂಡು ಕೂತ್ಬಿಟ್ಟಿದ್ದ. ಇನ್ನೊಬ್ಬ ಗೃಹಸ್ಥ ವಾದಿಸಿಂಹ, ಅವನು ಒಳ್ಳೆ ಶಾಲ್ ಹೊತ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದ. ಆಚಾರ್ಯರು ಒಳಗಡೆಗೆ ಬಂದು ನೋಡಿ, ಅವಂದತೋಪೇತ್ಯ ಗುರುಂ ಗರಿಷ್ಠದೀಹಿ ಸ್ವರೂಪ್ಯ ಪೀಠ ಯತನೋತ್ತಮಸ್ಥಿತಂ. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತೆ ಅಚ್ಯುತ ಪ್ರೇಕ್ಷರಿಗೆ. ಎಂದೆಂದು ಪ್ರೋಟೋಕಾಲ್ ಮಿಸ್ ಮಾಡಿಲ್ಲ ನಮ್ಮ ಆಚಾರ್ಯ ಅನ್ಬಿಟ್ಟುಕೊಂಡ್ರಿ. ಎಂದೆಂದು ಪ್ರೋಟೋಕಾಲ್ ಮಿಸ್ ಮಾಡಿ, ಅಲ್ರಿ ಗೊತ್ತಿಲ್ಲ ನಮ್ಮ ಆಚಾರ್ಯ ಮಹಿಮಾ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಎಲ್ಲ ನಾನೇ ಹೇಳ್ಕೊಟ್ಟಿನಿ, ನಾನೇ ಶಾಣೆ ಇದ್ದೀನಿ, ನಮ್ಮ ಗುರುಗಳಕ್ಕಿಂತ ನಮ್ಮ ಗುರುಗಳು ಏನೂ ಬರೋದಿಲ್ಲ, ಅವ್ರನ್ನೇ ಯಾಕೆ ಗೌರವ ಕೊಡಬೇಕು, ಎಂದೆಂದೂ ಮಾಡಲಿಲ್ಲ. ಯದ್ಯಪಿ ಅಚ್ಯುತ ಪ್ರೇಕ್ಷ ತೀರ್ಥರು ಶ್ರೀಮದಾಚಾರ್ಯರಿಗೆ ಸನ್ಯಾಸಿ ಗುರುಗಳೇ ಮಾತ್ರ, ಪಾಠ ಹೇಳಿಕೊಟ್ಟ ಗುರುಗಳಲ್ಲ. ಪಾಠ ಹೇಳಿಕೊಟ್ಟವರು ಸ್ವಯಂ ವೇದವ್ಯಾಸದೇವರು ಬದರಿಯಲ್ಲಿ. ಹಾಗಿದ್ದರೂ ಸನ್ಯಾಸ ನೀಡಿದ್ದಾರೆ ಅಂತನ್ನೋದಕ್ಕೆ ಮರಿಬಾರದು. ಗುರುಗಳು ಗುರುಸ್ಥಾನ. ಕೆಲವೊಂದು ಬಾರಿ ಆಚಾರ್ಯ ಹೇಳ್ತಾರೆ ಮಹಾಭಾರತಾತ್ಮದಲ್ಲಿ, ತಮಗಿಂತಲೂ ಕೆಳಗಿನಲ್ಲಿ ಕಕ್ಷೆಯಲ್ಲಿ ಇದ್ದವರು ಕೂಡ ಗುರುಗಳಾಗಿ ಬರುವಂತಹ ಸಾಧ್ಯತೆಗಳಿವೆ ಅಂತೆ. ಉದಾಹರಣೆಗೆ ಇಂದ್ರದೇವರಿಗೆ ಬೃಹಸ್ಪತ್ಯಾಚಾರ್ಯರು ಗುರುಗಳಾದಂತೆ. ಇಂದ್ರದೇವರ ಯೋಗ್ಯತೆ ಬಹಳ ದೊಡ್ಡದು, ಬೃಹಸ್ಪತ್ಯಾಚಾರ್ಯ ಯೋಗ್ಯತೆ ಚಿಕ್ಕದು. ಆದರೂ ಬೃಹಸ್ಪತ್ಯಾಚಾರ್ಯರು ದೇವಗುರುಗಳು ಅಂತ ಕರೆಸಿಕೊಂಡಂತೆ ಅಚ್ಯುತ ಪ್ರೇಕ್ಷ ತೀರ್ಥರು ಕೂಡ ಮಧ್ವರಾಯರಿಗೆ ಗುರುಗಳು ಅಂತ ಕರೆಸಿಕೊಂಡಿದ್ದಾರೆ. ಆ ಗುರುತ್ವವನ್ನ ತಲೆಯಲ್ಲಿ ಇಟ್ಟುಕೊಂಡು ಅವಂದತೋಪೇತ್ಯ ಗುರುಂ ಗರಿಷ್ಠದೀಹಿ, ದಂಡಕಾಷ್ಟವನ್ನ ನೆಲದ ಮೇಲೆ ಇಟ್ಟು ಪಕ್ಕದಲ್ಲಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಸ್ವರೂಪ ಪೀಠ ಇದರಲ್ಲಿ ಇದ್ದದ್ದು, ಅನಂತಾಸನ ದೇವಾಲಯದಲ್ಲಿ ಇದ್ರಂತೆ. ಗುರುಗಳು ಕರೆದ್ರು, ಹೇಳಿದರು, ವಾಕ್ಯಾರ್ಥ ಆಗಬೇಕಂತೆ ನಿಮ್ಮ ಜೊತೆಗೆ ಅಂದ್ರು. ಅಂದ ಕೂಡಲೇ ಆಚಾರ್ಯರು ಗುರುಗಳ ಪಕ್ಕದಲ್ಲಿ ಕುಳಿತು ಪ್ರಾರಂಭ ಮಾಡಬಹುದು ಅಂದ್ಬಿಟ್ಟು. ಏನ್ ಸಬ್ಜೆಕ್ಟು ಅಂತ ಕೇಳಬೇಕು ಬೇಡ, ಏನ್ ಸಬ್ಜೆಕ್ಟು, ಯಾವ ವಿಚಾರ? ಯಾಕಂದ್ರೆ ಒಬ್ಬವ ನೋಡಿದ್ರೆ ಮುಂಡಿ, ಅವ ಜಟಿ ಅಂದ್ರೆ ಜಟಿಲ, ಜುಟ್ಟು ಬಿಟ್ಟ ಒಬ್ಬವ ಮುಂಡೊಬ್ಬವ, ಇವ್ರು ಏನ್ ವಾಕ್ಯಾರ್ಥ ಮಾಡ್ಲಿಕ್ಕೆ ಬಂದಾರ ಅಂತನ್ನೋ ವಿಷಯವೇ ಇಲ್ಲ. ಶುರುವಾಗ್ಲಿ ಅಂದ್ರು. ಈ ಇದ್ದಕ್ಕಿದ್ದಂಗೆ ಶುರುವಾಗ್ಲಿ ಅಂದ್ರೆ ಬಹಳ ಗಾಬರಿ ಆಗ್ತಿರ್ತಾರೆ. ಆಚಾರ್ಯ ಇದ್ದಕ್ಕಿದ್ದಂಗೆ ಊಟಕ್ಕೆ ಬಂದವ್ರಿಗೆ, ಆಚಾರ ಒಂದ್ 10 ನಿಮಿಷ ಪ್ರವಚನ ಹೇಳ್ಬಿಡ್ರಿ ಅಂದ್ರೆ ಏನ್ ಹೇಳ್ಬೇಕು ಆಚಾರ? ಊಟದ ಬಗ್ಗೆ ಹೇಳಿಕ್ ಶುರು ಮಾಡ್ತಾರೆ. ಆಮೇಲೆ ಆಚಾರ್ಯ ಇಲ್ಲ ಲೇಟ್ ಆಗ್ಯದ, ಇವತ್ತು ಮೊದಲೇ ಬರ್ಬೇಕಾಗಿತ್ತು, ಹಂಗಾತು, ಊಟಕ್ಕೆ ಟೈಮ್ ಆಗ್ತದೆ, ಸಾಕು ಶ್ರೀಕೃಷ್ಣ ವಸ್ತು ಬಿಡ್ತಾರೆ. ಪೂರ್ವ ತಯಾರಿ ಇದ್ದಿದ್ದಿಲ್ಲ ಅಂದ್ರೆ ಊಟದ ಬಗ್ಗೆ ಪ್ರವಚನ ಆಗ್ತದೆ, ಪೂರ್ವ ತಯಾರಿ ಬೇಕಾಗ್ತದೆ. ನಮ್ಮ ಆಚಾರ್ಯರು ಆನಂದ ತೀರ್ಥರು ಎಂದೂ ಪೂರ್ವ ತಯಾರಿ ಮಾಡಿಲ್ಲ, ಮಾಡೋದಿಲ್ಲ, ಮಾಡಬೇಕಾಗಿಲ್ಲ. ಮೊದಲು ಓದ್ಕೊಂಡು ಬಂದು ಪುಸ್ತಕ ಹಿಡ್ಕೊಂಡು ಹೀಗೆಲ್ಲ ನಮ್ಮ ಹಂಗ ಗಿರಿ ಹಾಕೊಂಡು ಮಾರ್ಕ್ ಮಾಡ್ಕೊಂಡು ಭಯಪಾಟ್ ಮಾಡ್ಕೊಂಡು ಚೀಟಿ ಇಟ್ಕೊಂಡು ಚಪಾಟಿ ಇಟ್ಕೊಂಡು ಛೇ 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 ಜೀವನದಾಗ ಮಾಡಿಲ್ಲ ನಮ್ಮ ಆಚಾರ್ಯ. ಕೂತರು, ಹ್ಞೂ ಅಂದ್ರು, ಶುರು ಮಾಡ್ರಿ ಅಂದ್ರು. ಇವರು ಹೂಂಕಾರದ ಮುಂದೆ ಅದು ಪಾಪ ಕೂತಿತ್ತು ನೋಡ್ರಿ, ವಾದಿ ಸಿಂಹ, ಅದು ಬೆಕ್ಕಾಗ್ಬಿಡ್ತ್ರಿ, ಅದು ಅಷ್ಟೇ. ಅದೇ ನಡೆಯೋದಿಲ್ಲ ಅದು. ಯಾಕ? ಭೀಮಸೇನ ದೇವರು ಕೂಗಿದ್ರೆ ಕ್ಷೇಲಾಕ್ಷೀನಟ್ಟಹಾಸಂ ಕ್ಷೇಲಾಕ್ಷೀನಟ್ಟಹಾಸಂ ತವರ್ಣಮರಿಗನ್ನುದ್ಗದೋತ್ತಾಮಭಾಗೋ. ಆಚಾರ್ಯರು ಭೀಮಸೇನಾಗಿದ್ದಾಗ ಯುದ್ಧ ಭೂಮಿಯಲ್ಲಿ ಬಂದು ಒಂದ್ಸರ್ತಿ ಅಂತ ಕೂಗು ಹಾಕಿದ್ರೆ ಎಷ್ಟೋ ಮಂದಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಬಿಟ್ಟಿದ್ವಂತೆ. ಮಹಾಭಾರತ ಹೇಳ್ತಾರೆ, ಭೀಮಸೇನ ದೇವರು ಯುದ್ಧ ಮಾಡೋಕ್ಕಿಂತ ಹೋ ಅಂತ ಕೊಂದದ್ದು ಜಾಸ್ತಿ ಅಂತ. ದುರ್ಯೋಧನ ಅನ್ಬೇಕು, ದುರ್ಯೋಧನ ಹೇಳ್ಬೇಕಂತ ಭೀಮಸೇನಾಗ, ಭೀಮಣ್ಣ ದಯಮಾಡಿ ನೀ ಹೂ ಅನ್ಬೇಡಪ್ಪ, ಬೇಕಾದ್ರೆ ಹೊಡಿ ಒಂದೆರಡು ಏಟು, ಯಾಕಂದ್ರೆ ಹೊಡೆದಾಗ ಇಬ್ರು ಸಾಯ್ತಾರೆ, ಹೂ ಅಂದಾಗ 100 ಮಂದಿ ಹೋಗ್ತಾರೆ, ಯುದ್ಧ ಗಂಟಾಗ್ತದೆ. ಅಷ್ಟು ಹೂಂಕಾರ. ಕ್ಷೇಲಾಕ್ಷೀರಟ್ಟಹಾಸಂ ತವರ್ಣಮರಿಗಂ ಗುದ್ಗದೋದ್ದಾಮಭಾಗೋ. ಅಂಥ ವಾಕ್ಯಾರ್ಥ ಗೋಷ್ಠಿ ನಮ್ಮ ಆಚಾರ. ಆಗಲೇನು ಅಂದ್ರೆ ಈ ವಾದಿಸಿಂಹ ಪಾಪ ಯಾರು ಮಾತಾಡ್ಬೇಕು ಮೊದಲು? ಬುದ್ಧಿಸಾಗರನೋ ವಾದಿಸಿಂಹನೋ? ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಬುದ್ಧಿಮಾಶ್ರಿತ್ಯ ಪರೋ ವಾದಿ ಕಥಾಂ ವ್ಯದಾತ್. ವಾದಿಸಿಂಹನೇ ಮೊದಲು ಮಾತಾಡಿದ್ನಂತೆ, ಬುದ್ಧಿಸಾಗರ ಅಲ್ಲ ಮೊದಲು ಮಾತಾಡಿದ್. ಯಾಕೆ? ಅವನ್ ದುರಹಂಕಾರ. ನನ್ನ ಶಿಷ್ಯನ ಕೈಯಲ್ಲಿ ಅವರ ಶಿಷ್ಯ ಸೋತ ಆಗ್ಬಿಡ್ಲಿ ಅಂತ. ನೋಡ್ರಿ ಹೆಂಗ್ ಬುದ್ಧಿ ಹೆಂಗ್ ಉಪಯೋಗಿಸ್ತಿರ್ತಾರೆ ಅಂದ್ರೆ, ಅಚ್ಯುತ ಪ್ರೇಕ್ಷರ ಶಿಷ್ಯರು ನನ್ನ ಶಿಷ್ಯನ ಕೈಯಲ್ಲಿ ಸೋತು ಬಿಟ್ರು, ನಾನೇನ್ ಸೋಲಿಸೋದು ಅಂದ್ಬಿಟ್ರು. ಹಿಂಗೆ ಆಗಿತ್ರಿ ಮಹಾಭಾರತದ ಪ್ರಸಂಗದಲ್ಲಿ, ಹಿಂಗೆ ಇದೆ. ಅದೆಲ್ಲ ಆಮೇಲೆ ಹೇಳ್ತೀನಿ ಮತ್ತೊಂದು ಸರ್ತಿ. ಹಾಗೆ ವಾಕ್ಯಾರ್ಥ ಶುರುವಾಯಿತು. ವಾದಿಸಿಂಹ ಪ್ರಾರಂಭ ಮಾಡಿದ. ವಾದಿಸಿಂಹ ಪ್ರಾರಂಭ ಮಾಡಿದಾಗ
ಆಚಾರ್ಯರು ಅವನ ಮೇಲೆ ಪ್ರಯೋಗ ಮಾಡಿದ ಪ್ರತಿಯಾಗಿ ಪ್ರಯೋಗ ಮಾಡಿದರಂತೆ. 11ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸವಾದಿ ಸಿಂಹಸ್ಯ ಗಿರಂ ಗರೀಯಸೀಂ ಅಖಂಡ ಯತ್ ಪಂಡಿತ ಮಂಡಲಾಂತರೇ ತೀಕ್ಷ್ಣೇನ ವಾಕ್ಯೇನ ಮಿತೇನ ವೇಗಿನ ಗದಾಂ ಶರೇಣೇವ ವಿಶಾರದೋ ಮುಹುಃ. ಸಹ ಆನಂದ ತೀರ್ಥರು ವಾದಿಸಿಂಹಸ್ಯ, ಆ ವಾದಿಸಿಂಹನ ಗರೀಯಸೀಂ ಗಿರಂ ಭಾರೀ ಪ್ರಯೋಗ ಮಾಡಿದ್ದಾನೆ. ಇನ್ನೇನು ಈ ವಾಕ್ಯಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅಖಂಡ ಯತ್ ಪಂಡಿತ ಮಂಡಲಾಂತರೇ, ಎಲ್ಲಾ ಪಂಡಿತರು ನೋಡ್ತಿದ್ದಾರೆ. ಪಂಡಿತ ಮಂಡಳಿ, ಅನೇಕ ಮಂಡಳಿಗಳೊಳಗೆ ಪಂಡಿತ ಮಂಡಳಿ ಅಂತ ಒಂದು ಹೊಸ ಶಬ್ದ ಇದು. ನಾನು ಬಹಳ ದೃಷ್ಟಿ ನೋಡ್ತಿದ್ದೆ ಹೆಂಗ್ ಬಳಸ್ಬೇಕು ಅಂತ. ಪಂಡಿತ ಮಂಡಲಾಂತರೇ, ಭಜನಾ ಮಂಡಳಿ, ಅಷ್ಟೋತ್ತರ ಮಂಡಳಿ, ಪಂಡಿತ ಮಂಡಳಿ, ಹೊಸ ಶಬ್ದ ಸಿಕ್ಕದ ಇವತ್ತಿನಿಂದ, ಉಪಯೋಗಿಸ್ಕೋಬಹುದು ಅವಶ್ಯವಾಗಿ. ಹೌದ್ರಿ, ಬರೀ ಅಷ್ಟೋತ್ತರ ಮಂಡಳಿ ಭಜನಾ ಮಂಡಳಿ ಅಂತಿದ್ರೆ ಅವ್ರಿಗೂ ಬೇಜಾರಾಗ್ತದೆ. ನಮ್ದಷ್ಟೇ ಏನು ಮಂಡಳಿ, ನಿಮ್ದಿಲ್ಲೇನು ಅಂತ. ಅದಕ್ಕೆ ಪಂಡಿತ ಮಂಡಳಿ ಹೇಳ್ಬಹುದು. ಅಖಂಡ ಯತ್ ಪಂಡಿತ ಮಂಡಲಾಂತರೇ, ಆ ಪಂಡಿತರೆಲ್ಲ ನೋಡ್ತಾ ಇದ್ದಾರೆ. ಇದು ಆನಂದ ತೀರ್ಥರು ಮೀರ್ಲಿಕ್ಕಾಗಲ್ಲ ಇದನ್ನ. ಇಷ್ಟೆಲ್ಲ ಅವರಿಗೆ ಆಗೋದಿಲ್ಲ ಅಂತಂದ್ರೆ ತೀಕ್ಷ್ಣೇನ ವಾಕ್ಯೇನ ಮಿತೇನ ವೇಗಿನ ಗದಾಂ ಶರೇಣೇವ ವಿಶಾರದೋ ಮುಹುಃ. ಯುದ್ಧ ಭೂಮಿಯಲ್ಲಿ ಎದುರಾಳಿ ಗದೆಯನ್ನ ಬೀಸಿದಾಗ ಈ ಕಡೆ ಇದ್ದವರು ಬಾಣವನ್ನ ಪ್ರಯೋಗ ಮಾಡಿ ಗದೆಯನ್ನ ತುಂಡು ತುಂಡು ಮಾಡುವಂತೆ ಆಚಾರ್ಯರು ಅವನು ವಾದಿಸಿಂಹ ಹಾಕಿದ ಪ್ರಶ್ನೆಗಳನ್ನ ತುಂಡು ತುಂಡು ಮಾಡಿ ಹಾಕಿದ. ಅಚ್ಚುತ ಪ್ರೇಕ್ಷಕರು ಎಷ್ಟು ಚೆನ್ನಾಗಿ ದೃಷ್ಟಾಂತ ಕೊಡ್ತಾರೆ. ಅವನು ಬಳಸಿದ ಮಾತುಗಳು ಹೇಗಿದ್ದವು ಅಂದ್ರೆ ಗದೆ ಇದ್ದಂತೆ ಇತ್ತಂತೆ. ಆಚಾರ್ಯರು ಹೇಗೆ ಆಚಾರ್ಯರ ಮಾತುಗಳು ಹೇಗಿದ್ದವು ಅಂತ ಕೇಳಿದ್ರೆ ಬಾಣ ಇದ್ದಂತೆ ಇತ್ತಂತೆ. ಹೆಂಗಿತ್ತು ಬಾಣ? ತೀಕ್ಷ್ಣೇನ, ಚೂಪಾಗಿತ್ತು. ಮಿತೇನ, ವೇಗಿನ, ಮಿತವಾದ ವೇಗ ಇತ್ತು. ಹಿತಮಿತವಾದ ವೇಗದಲ್ಲಿ ಚೂಪಾದ ಬಾಣವನ್ನ ಪ್ರಯೋಗ ಮಾಡಿ ಎದುರಾಳಿ ಬೀಸಿದ ಗದೆಯನ್ನ ತುಂಡು ಮಾಡುವಂತೆ ವಾದಿಸಿಂಹ ಪ್ರಯೋಗ ಮಾಡಿದ ವಾಕ್ಯಗಳನ್ನು ಎಲ್ಲ ತುಂಡು ಮಾಡಿದ್ರಂತೆ. ತಡ್ಕೊಳ್ಳಿಕ್ಕಾಗಲಿಲ್ಲ ಅವನಿಗೆ. ಇಷ್ಟಿದ್ದಾರೆ, ನನ್ನ ಮಾತುಗಳನ್ನು ತುಂಡು ಮಾಡ್ತಾರ ಇವರು. ಅಸಾವಸೂಯನ್ ದ್ವಿನವ ಪ್ರಕಾರತೋ ವಿಚೀಕೃಪತ್ ಕಂಚಿದರ್ಥ ಮುಚ್ಚಕೈಃ ಜಗದ್ವಿಜೇತುಶ್ಚ ಜಗೇಶ ಸಂಶಯಃ ತಾವಜ್ಜನೋ ಜಾಯತ ಪೂರ್ಣಚೇತಸಃ. ಅಸೌ ಅಸೂಯನ್, ಯಾವಾಗ ಆನಂದ ತೀರ್ಥರು ಅವನ ವಾಕ್ಯಗಳಿಗೆ ಉತ್ತರ ಕೊಟ್ಟರು ಆಗ ಅವನೇನ್ ಮಾಡಬೇಕಾಗಿತ್ತು ಅಂದ್ರೆ ಸಂತೋಷ ಪಡಬೇಕಾಗಿತ್ತು. ಅಂತೂ ನನ್ನ ವಾಕ್ಯಗಳಿಗೆ ಉತ್ತರ ಕೊಡೋರೊಬ್ರು ಬಂದ್ರಲ್ಲ ಅಂತ ಸಂತೋಷ ಪಡಬೇಕಾಗಿತ್ತು. ಅಸೂಯೆ ಬಂತಂತ. ಅಸೌ ಅಸೂಯನ್, ಅಸೂಯೆ ಮಾಡಬಾರ್ದು. ನಮಗೆ ಅಸೂಯೆ ಮಾಡೋದು ಬಹಳ ಕೆಟ್ಟದ್ದು. ಅಸೌ ಅಸೂಯನ್, ಅಸೂಯೆ ಮಾಡಿಬಿಟ್ಟ. ಶ್ರೀಮದಾಚಾರ್ಯರು ಈ ಅಸೂಯೆ ಬಗ್ಗೆ ಒಂದು ಮಾತು ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ನಾವು ಇನ್ನೊಬ್ಬರ ಬಗ್ಗೆ ಅಸೂಯೆ ಮಾಡ್ತಿರ್ತೀವಲ್ಲ, ನೆನಪಿಟ್ಕೊಳ್ರಿ ಅಂತಾರೆ ಶ್ರೀಮದಾಚಾರ್ಯ. ನೀವು ಯಾರ ಬಗ್ಗೆ ಅಸೂಯೆ ಮಾಡ್ತೀರಿ, ಯಾವ ಸಬ್ಜೆಕ್ಟಿನಲ್ಲಿ ಮಾಡ್ತೀರಿ ಎಂಬುದರ ಮೇಲೆ ಡಿಪೆಂಡ್ ಆಗ್ತದಂತೆ. ಇಲ್ಲ, ಅವರು ಬಹಳ ಚಂದಿದ್ದಾನೆ, ಬಹಳ ಚಂದಿದ್ದಾನೆ, ಚಂದ, ಅವನ ಸೌಂದರ್ಯದ ಬಗ್ಗೆ ನೀವು ಅಸೂಯೆ ಮಾಡ್ತಾ ಹೊರಟ್ರೆ ಈ ಬಾರಿ ನಿಮಗೇನು ಇಷ್ಟು ಸೌಂದರ್ಯ ಇದೆ, ನೆಕ್ಸ್ಟ್ ಪೀರಿಯಡ್ ನಲ್ಲಿ ಅದು ಕೃಷ್ಣಾರ್ಪಣ ವಸ್ತು, ಮುಂದಿನ ಸರ್ತಿ ಇಷ್ಟು ಸಿಗಲ್ಲ. ಅವನು ಬಹಳ ಬುದ್ಧಿವಂತಿದ್ದಾನೆ, ಹೊಟ್ಟೆ ಕಿಚ್ಚು, ಬಹಳ ಬುದ್ಧ, ಹೊಟ್ಟೆ ಕಿಚ್ಚು, ನೆಕ್ಸ್ಟ್ ಪೀರಿಯಡ್ ನಲ್ಲಿ ಹಸಿ ದಡ್ಡ ಮಾಡಬಾರ್ದು. ಅದರಿಂದ ಏನರ್ಥ ಅಂದ್ರೆ ಇನ್ನೊಬ್ಬರ ಬಗ್ಗೆ ನಾವು ಅಸೂಯೆ ಪಡುವಾಗ ಯಾವ ವಿಷಯದಲ್ಲಿ ಅಸೂಯೆ ಪಡ್ತೀವಲ್ಲ ಮುಂದಿನ ಜನ್ಮದಲ್ಲಿ ಅದನ್ನು ನಾವು ಕಳ್ಕೊಳ್ತೀವಿ. ಪ್ರಸಂಗ ಇದ್ರೆ ಇದೇ ಜನ್ಮದಲ್ಲೂ ಕಳ್ಕೊಳ್ತೀವಿ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ಇನ್ನೊಬ್ಬರ ಬಗ್ಗೆ ನಾವು ಅಸೂಯೆ ಪಡಬಾರ್ದು. ನಾವು ಹೆಂಗಿದ್ದೀವಿ, ನಾವು ಹಂಗಿದ್ದೀವಿ. ನಮ್ಮ ಚಂದ, ನಮ್ಮ ಮಂದ, ನಮ್ಮ ಬುದ್ಧಿ, ನಮ್ಮ ಶ್ರೀಮಂತಿಕೆ, ನಮ್ಮ ಮಾತುಗಾರಿಕೆ ಅದು ನಮ್ದು, ಅದು ಅವರದ್ದು, ಅದು ಅವರದ್ದು, ಅದು ಅವರದ್ದು. ಯಾಕೆ ತಲೆ ಕೆಡಿಸ್ಕೋಬೇಕು? ಎಂದೆಂದೂ ಅವರಂತೆ ನಾವಾಗಬಾರ್ದು, ನಾವಂತೆ ಅವರಾಗಬಾರ್ದು. ಅವರಿದ್ದದ್ದನ್ನು ಕಂಡು ನಾವು ಹೊಟ್ಟೆ ಹುರ್ಕೊಳ್ಬಾರ್ದು, ಅವರು ನಮ್ಮನ್ನು ನೋಡಿ ಹೊಟ್ಟೆ ಹುರ್ಕೊಳ್ಬಾರ್ದು. ಆದರೆ ಇವನಿಗೆ ಅಸೂಯೆ ಬಂತು. ಅಸಾವಸೂಯನ್, ಆ ಅಸೂಯೆಯ ಭರದಲ್ಲಿ ದ್ವಿನವ ಪ್ರಕಾರತಃ 18 ರೀತಿಯಿಂದ ಒಂದು ವಿಷಯವನ್ನು ವಿಕಲ್ಪ ಮಾಡಿಬಿಟ್ಟನಂತೆ. ಒಂದಲ್ಲ ಎರಡಲ್ಲ 18 ರೀತಿಯಿಂದ ವಿಕಲ್ಪ ಮಾಡಿದ್ದಾನೆ. ಅಥವಾ 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 ಇದಲ್ಲ ಅದು, ಅದಲ್ಲ ಅದು ಅಂತ ಹೇಳಿ 18 ರೀತಿಯಿಂದ ವಿಕಲ್ಪ ಮಾಡಿದ್ದಂತೆ. ದಡ್ಡ. ಯಾರ ಮುಂದೆ ವಿಕಲ್ಪ ಮಾಡಬೇಕು, ಯಾರ ಮುಂದೆ ವಿಕಲ್ಪ ಮಾಡಬಾರ್ದು ಅಂತ ಗೊತ್ತಿರೋದಿಲ್ಲ ಪಾಪ. ವ್ಯಚೀಕೃಪತ್ ಕಂಚಿತಾರ್ಥಂ ಉಚ್ಚ ಕೈಹಿ, ಹೇಳುವಾಗ ಸಾಮಾನ್ಯವಾಗಿ ಹೇಳಿಲ್ಲಂತೆ, ಜೋರ್ ಕೂಗಿ ಕೂಗಿ ಹೇಳಿದ್ದಂತೆ. ಕೆಲವೊಮ್ಮೆ ಏನಾಗ್ತಿರ್ತದ್ರಿ, ಜೋರ್ ಹೇಳಿದ್ರೆ ಎದುರಿಗಿದ್ದವ್ರಿಗೆ ಗಾಬರಿ ಆಗ್ಬಿಡ್ತಿರ್ತಾರೆ.
ಏನಪ್ಪ ಇಷ್ಟು ಬರೀ ಹೇಳಿರ್ತಾರ, ಸುಳ್ಳ ಯಾಕೆ ಬಿಡು ಅಂತ ತಿಳ್ಕೊಂಡು ಹೇಳಿ ಗಾಬರಿ ಆಗ್ತಿರ್ತಾರಂತೆ. ಅದಕ್ಕೆ ಕೂಗಿ ಕೂಗಿ ಹೇಳಿದ್ದಾನವನು ಜಗದ್ವಿಜೇತ. ಆವಾಗ ಜಗದ್ವಿಜೇತು ಶ್ರೀಮದಾಚಾರ್ಯ ವಿಷಯದಲ್ಲಿ ಜಗೇ ಸಸಂಶಯ. ಅಲ್ಲ ಮತ್ತೆ ಆನಂದ ತೀರ್ಥರಿಗೆ ಇದಕ್ಕೆ ಉತ್ತರ ಕೊಡ್ಲಿಕ್ಕಾಗ್ತದ? ಗೆಲ್ತಾರ ಇವರು? ತಾವಜ್ಜನೋ ಜಾಯತ ಪೂರ್ಣಚೇತಸಃ. ಛೇ 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 ಛೇ, ಆಗ್ಲಿಕ್ಕಿಲ್ಲ. ಪ್ರಾಯ ಇದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೆ ಮಧ್ವರಾಯರಿಗೆ ಆಗ್ಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಕೊನೆ ಮಾತು ಮುಕ್ತಾಯ ಮಾಡ್ತೇನೆ. ಎಷ್ಟು ರೀತಿಯ ವಿಕಲ್ಪ ಮಾಡಿದವನು? 18 ರೀತಿಯ ವಿಕಲ್ಪ ಮಾಡಿದ. ಏನ್ ಮರ್ತಿದ್ದ ಅಂತಂದ್ರೆ 18 ಅಂತನ್ನುವುದು ಸಂಸ್ಕೃತದಲ್ಲಿ ಒಂದು ಶಬ್ದವನ್ನ ಹೇಳ್ತದೆ. ಏನ್ ಹೇಳ್ತದೆ? ಅಕ್ಷರಗಳಲ್ಲಿ 18 ಇದೆಯಲ್ಲ, ಅದನ್ನ ಬರೆದು ಬಿಡಬೇಕು, ಆಗ ಗೊತ್ತಾಗ್ತದೆ. ಏನ್ ಗೊತ್ತಾಗ್ತದೆ? ಕಾಕಾ ಗಾ ಘಾಂಗ ಚಾಚಾ ಜ 8ನೇ ಅಕ್ಷರ. ಅದು ಎಷ್ಟನೇ ಅಕ್ಷರ? ವರ್ಗೀಯ ವ್ಯಂಜನದಲ್ಲಿ ಕ ಕ ಗ ಘ ङ ಚ ಛ ಜ 8ನೇ ಅಕ್ಷರ. ಅವರ್ಗೀಯ ವ್ಯಂಜನದಲ್ಲಿ ಯ ಅನ್ನೋದು 1ನೇ ಅಕ್ಷರ. 18ರ ಜಾಗದಲ್ಲಿ ಏನ್ ಬಂದು ಕುತ್ಕೊಂತಿವಾಗ? ಜಯ ಅಂತ ಬಂದು ಕುತ್ಕೊಂತು. 1 8 ಜಯ. ಉಲ್ಟಾ ಹೇಳ್ಬೇಕು ಯಾವಾಗಲೂ. ಅಂಕಾನ ಮಾಮತೋ ಗತಿ ಜಯ ಅಂದ್ರು. ಅವನು ವಿಕಲ್ಪ ಮಾಡಿದ್ದು 18. ಸಂಖ್ಯೆಯನ್ನ ಕನ್ವರ್ಟ್ ಮಾಡಿದ್ರೆ ಜಯ ಆಗ್ತದೆ. ಜಯ ಅಂತನ್ನುವುದು ಪ್ರಾಣದೇವರ ಹೆಸರು. ಯಾರ ಹೆಸರು? ಜಯ ಅಂತನ್ನುವುದು ಪ್ರಾಣದೇವರ ಹೆಸರು. ಯಾಕೆ ಅಂದ್ರೆ ಮಹಾಭಾರತದ 18 ಪರ್ವಗಳು, ಭಗವದ್ಗೀತೆಯ 18 ಅಧ್ಯಾಯಗಳು. ಈ 18 ಇದ್ದದ್ದಲ್ಲಿ ಜಯನಾಮಕರಾದವರು ವಾಯುದೇವರು. ಅರ್ಜುನನಿಗೆ ವಿಜಯ. ಅರ್ಜುನನಿಗೆ ಏನು ಹೆಸರದ? ವಿಜಯ ಅದ. ಅವರ ಅಣ್ಣನ ಹೆಸರು ಜಯ. ಭೀಮಸೇನನ ಹೆಸರು ಜಯ. ಅವನೇ ಇಲ್ಲಿ ವಾಯುದೇವರಾಗಿ ಆಚಾರ್ಯರಾಗಿ ಬಂದಿದ್ದಾರೆ. ಅವರು ಮುಂದೆ ಇವರು ಎಷ್ಟು ವಿಕಲ್ಪ ಮಾಡಿದ್ರು? 18. ಯಾವ ಸಂಖ್ಯೆ ಬಳಸಬಾರದಾಗಿತ್ತೋ ಅದೇ ಸಂಖ್ಯೆಯನ್ನ ಅವರ ಮುಂದೆ ಬಳಸಿದ್ದಾನೆ. ಏನಾಗಬಹುದು ಅಂತ ನೀವೇ ವಿಚಾರ ಮಾಡಿಕೊಳ್ಳ್ರಿ. ತಾವಜ್ಜನೋ ಜಾಯತ ಪೂರ್ಣಚೇತಸಃ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖ